ಮಹೋದಯ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಸಹೋದರ ನ್ಯಾಯಾಧೀಶರಾದಂಥ ಮಂಜುನಾಥರವರೇ ಹಾಗೂ ಸಹೋದರಿ ನ್ಯಾಯಾಧೀಶರಾದಂಥ ಚಂದ್ರಕಲಾರವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಸಹೋದರಿ ನ್ಯಾಯಾಧೀಶರುಗಳೇ ಹಾಗೂ ವಕೀಲರ ಸಂಘದ ಇತರ ಪದಾಧಿಕಾರಿಗಳೇ ಮತ್ತು ಕೋಲಾರ ಜಿಲ್ಲಾ ವಕೀಲರ ಸಂಘದ ಹಿರಿಯ ಮತ್ತು ಕಿರಿಯ ವಕೀಲರ ಸಂಘದ ಸದಸ್ಯರುಗಳೇ, ಮೊದಲಿಗೆ ಮಹಿಳಾ ದಿನಾಚರಣೆಯ ಆಚರಣೆ ಮಾಡತಕ್ಕಂಥ ಈ ಸುಸಂದರ್ಭದಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಅವರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತಂದ್ರೆ ಈ ಸ್ವಲ್ಪ ಮಾರ್ಚ್ 8 ಆಗಿದ್ರು ಕೂಡ ನಾವು ಏಪ್ರಿಲ್ 5ರಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ 3 ಕಾರ್ಯಕ್ರಮ. ಒಂದು, ಬಡ್ಡಿಂಗ್ ಜಡ್ಜಸ್ನ ತಯಾರು ಮಾಡ್ತಕ್ಕಂಥದ್ದು. ಎರಡನೇದು, ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಕ್ಕಂಥದ್ದು. ಮೂರನೇದು, ಆದರ್ಶ ವ್ಯಕ್ತಿಯ ಇವತ್ತು ರಾಮನವಮಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಟ್ಟಾಗಿ 3 ಕಾರ್ಯಕ್ರಮವನ್ನ ಕೋಲಾರ ಜಿಲ್ಲಾ ವಕೀಲರ ಸಂಘ ಹಮ್ಮಿಕೊಂಡಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಯನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಗೊತ್ತಿದೆ ನಿಮ್ ಕೋಲಾರ ಬಾರ್ ಅಸೋಸಿಯೇಷನ್ ಬಹಳ ಚಿಕ್ಕದು ಅಂತ. ಅದಕ್ಕೆ ನಾನು ನಮ್ಮ ಮೇಡಮ್ಗೂ ಕೂಡ ಹೇಳ್ತಾ ಇದ್ದೆ, ಚಂದ್ರಕಲಾ ಅವರಿಗೆ, ಇದನ್ನೇನಾದ್ರು ಗೋಡೆ ತೆಗೆದು ಏನಾದ್ರು ಪಿಲ್ಲರ್ ಹಾಕ್ಬಿಟ್ಟು ಏನಾದ್ರು ಇದನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಏನಾದ್ರು ಅವಕಾಶ ಆಗುತ್ತೇನೋ ನೋಡಿ ಅಂತ ಹೇಳಿ. ಯಾಕೆಂತಂದ್ರೆ ಇದೆಲ್ಲ ಬಹಳ ಹಳೆ ಕಾಲದಲ್ಲಿ ಆದಂತ ಬಿಲ್ಡಿಂಗು. ಈ ಬಿಲ್ಡಿಂಗ್ ಇವತ್ತಿನ ದಿನಕ್ಕೆ ಸಾಕಾಗಲ್ಲ. ಅದರಿಂದ ಮೋಸ್ಟ್ಲಿ ಇದು ಪಿಲ್ಲರ್ ಹಾಕಿ ಏನಾದ್ರು ಮಾಡ್ತಕ್ಕಂಥ ಸಂದರ್ಭ ಇದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡೋದು ಒಳ್ಳೇದು ಅಂತ ನಾನು ಈ ಸಂದರ್ಭದಲ್ಲಿ ಅಂದ್ಕೊಂಡಿದ್ದೇನೆ. ಮುಂದೆ ಏನಾದ್ರು ಅವಕಾಶಗಳಿದ್ರೆ ನಮ್ಮ PDG ಅವ್ರಿಗೆ ಈಗಲೇ ಹೇಳ್ತಾ ಇದ್ದೇನೆ, ನೋಡಿ ಇದೇನಾದ್ರು ಈ ವಾಲ್ ತೆಗೆದು ಏನಾದ್ರು ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ರೆ ಫಿಸಿಬಿಲಿಟಿ ಬಗ್ಗೆ ನೀವು ಇಂಜಿನಿಯರ್ನ ಕರೆದು ಚೆಕ್ ಮಾಡಬೇಕಾಗ್ತದೆ. ಯಾಕೆಂತಂದ್ರೆ ನಾವು ಹೇಗೆ ನಮ್ಮ ಜಿಲ್ಲಾ ವಕೀಲರ ಸಂಘ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೀತಾ ಇದೆಯೋ ಅಂತ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೆ ಪ್ರತಿಯೊಬ್ಬ ಮೆಂಬರಿಗೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ನಾವು ಅನುವು ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಮೊದಲಿಗೆ ನಾನು ಡಿಸ್ಟ್ರಿಕ್ಟ್ ಜಡ್ಜ್ ಅವ್ರಿಗೆ ಹೇಳ್ತಾ ಇದ್ದೇನೆ, ನೋಡಿ ಏನಾದ್ರು ಈ ವಾಲ್, ಯಾಕೆಂದ್ರೆ ಫ್ರಂಟ್ ವಾಲ್ ತೆಗಿಲಿಕ್ಕೆ ಆಗಲ್ಲ. ಅವ್ರು ಚಂದ್ರಕಲಾ ಅವರು ಕೂಡ ಅದೇ ಹೇಳಿದ್ರು, ಈ ಕಡೆ ಏನಾದ್ರು ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಸರ್, ಅದನ್ನ ಮಾಡಬಹುದೇನೋ ನೋಡೋಣ ಅಂತ ಹೇಳಿ. ಈಗೆಲ್ಲ ಬಹಳ ಟೆಕ್ನಾಲಜಿ ಚೆನ್ನಾಗಿರೋದ್ರಿಂದ ನಿಮ್ಗೆ ವಾಲೇ ಬೇಕು ಅಂತ ಏನಿಲ್ಲ, ಮಾಡಬಹುದು. ಪಿಲ್ಲರ್ಸ್ ನ ಹಾಕೊಂಡು ಮಧ್ಯದಲ್ಲಿ ಮಾಡಿ ಎಕ್ಸ್ಪ್ಯಾಂಡ್ ಮಾಡಬಹುದು. ಇದೊಂದು ನನ್ನ ಸಲಹೆ. ಯಾಕೆಂತಂದ್ರೆ ಈಗ ಕೋಲಾರ ಜಿಲ್ಲೆ ವಕೀಲರ ಸಂಘ ಕೂಡ ಬಹಳ ಸಂಖ್ಯೆಯಲ್ಲಿ ಜಾಸ್ತಿ ಆಗಿದೆ. ಜೊತೆಗೆ ಬೆಂಗಳೂರಿಗೆ ಬಹಳ ಹತ್ತಿರವಾಗಿರೋದ್ರಿಂದ ಬೆಂಗಳೂರು ಅಡ್ವೊಕೇಟ್ಸ್ಗಳು ಕೂಡ ಈಗ ಬರ್ತಾರೆ ಮತ್ತು ಸುತ್ತಮುತ್ತಲಿನ ಅಡ್ವೊಕೇಟ್ಸ್ಗಳು ಬರ್ತಾರೆ. ಸ್ಥಳಾವಕಾಶದ ಅವಶ್ಯಕತೆ ಇದೆ. ಇದು ಒಂದು ಸಲಹೆ ಅಂತ ಹೇಳಿ ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಭಾವಿಸ್ಕೊಳ್ಬೇಕು. ಯಾಕೆ ಅಂತಂದ್ರೆ ನಾನೀಗ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಅಲ್ಲ, ಆದ್ರೂ ಕೂಡ ಇದೊಂದೊಂದು ಸಲಹೆ ಅಂತ ಅವರಿಗೆ ನೀಡ್ತಾ ಇದ್ದೇನೆ. ಅದರಿಂದ ಆ ಸಲಹೆಯನ್ನ ಸ್ವೀಕರಿಸಿ ನೋಡಿ ಅಂತ ಹೇಳ್ತೇನೆ. ಹಲೋ, ಈಗ ವಿಷಯಕ್ಕೆ ಬರ್ತೇನೆ. ಮೊದಲನೇ ವಿಷಯ, ನಾನು ಈಗಾಗಲೇ ಸೂಕ್ಷ್ಮವಾಗಿ ಹೇಳಿದ್ದೇನೆ 3 ಕಾರ್ಯಕ್ರಮ ಇವತ್ತು ಅಂತ. ಮೊದಲ ಕಾರ್ಯಕ್ರಮಕ್ಕೆ ಬರ್ತೇನೆ ನಾನು. ಏನಂತಂದ್ರೆ ಇವತ್ತು
ಜೂನಿಯರ್ ಡಿವಿಷನ್ಗೆ ಏನು ಜಡ್ಜಸ್ ಗಳು ಆಗ್ಬೇಕು ಅಂತ ಹೇಳಿ ಆಸ್ಪಿರೇಷನ್ಸ್ ನ ಇಟ್ಕೊಂಡು ಎಕ್ಸಾಮ್ ತಗೊಳ್ಳಿಕ್ಕೆ ಈಗಾಗಲೇ ಅಪ್ಲೈ ಮಾಡಿದಿರಿ. ಆದ್ರೆ ಪ್ರೋಸೆಸ್ ಅಲ್ಲಿ ಇದೆ. ಪ್ರೋಸೆಸ್ ಒಂದು ತೊಡಕು ಬಂದಿದ್ರಿಂದ ಆ ತೊಡಕನ್ನ ನಿವಾರಣೆ ಆಗೋವರೆಗೂ ಸ್ವಲ್ಪ ಕ್ಯಾಪ್ಟನ್ ಅಬೇಯನ್ಸ್ ಆಗಿದೆ. ಹಾಗಾಗಿ ಆ ಕ್ಯಾಪ್ಟನ್ ಅಬೇಯನ್ಸ್ ಶಾರ್ಟ್ಲಿ ಆಗೋ ಸಾಧ್ಯತೆ ಇದೆ. ಆದ್ರಿಂದ ನೀವೇನು ಆಸ್ಪಿರೆಂಟ್ಸ್ ಇದೀರೋ ಅವ್ರ ಕುರಿತಾಗಿ ಕೆಲವೊಂದು ವಿಷಯಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಏನು ನ್ಯಾಯಾಧೀಶರಾಗಬೇಕು ಅಂತ ಹೇಳಿ ಇವತ್ತು ನಿರ್ಧಾರವನ್ನ ತೆಗೆದುಕೊಂಡು ಎಕ್ಸಾಮ್ ನ ಫೇಸ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಮೊದಲ ಕಿವಿ ಮಾತು ನಾನು ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತಂದ್ರೆ, ನೀವು ಫಸ್ಟ್ ತಿಳ್ಕೊಳ್ಬೇಕಾಗಿರೋದು ಇನ್ಸ್ಟಿಟ್ಯೂಷನ್ ಬಗ್ಗೆ. ನೀವು ಇನ್ಸ್ಟಿಟ್ಯೂಷನ್ಗೆ ಅರಿವೇ ಇಲ್ದಲೇನೆ ನೀವು ಜಡ್ಜ್ ಆದ್ರೆ ಉಪಯೋಗ ಇಲ್ಲ. ಯಾಕೆ ಆ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀವು ಜಡ್ಜ್ ಆಗ್ಬೇಕು ಅಂತಂದ್ರೆ ಮೊದಲು ನೀವು ಇತಿಹಾಸವನ್ನ ನೋಡಬೇಕು. ಅಂದ್ರೆ ಯಾವ ಇತಿಹಾಸ ಅಂತಂದ್ರೆ ದೇಶದ ಇತಿಹಾಸವನ್ನು ನೀವು ನೋಡಬೇಕು. ನಾವು ಇಂಡಿಪೆಂಡೆನ್ಸ್ ನ ಪಡೆದುಕೊಂಡಿರ್ಬೋದು 1947ರಲ್ಲಿ. ಆದ್ರೆ ಆ ಇಂಡಿಪೆಂಡೆನ್ಸ್ ನ ಪಡ್ಕೊಳ್ಬೇಕಾದ್ರೆ ಹಲವಾರು ಮಹನೀಯರು ಅವರ ತ್ಯಾಗ ಬಲಿದಾನಗಳ ಮೂಲಕ ಈ ಒಂದು ಇಂಡಿಪೆಂಡೆನ್ಸ್ ನ ಪಡ್ಕೊಂಡಿದ್ದೇವೆ. ನ್ಯಾಯಾಂಗದ ವ್ಯವಸ್ಥೆ ಇಂಡಿಪೆಂಡೆನ್ಸ್ ಗಿಂತ ಮುಂಚೆನೂ ಇತ್ತು, ಇಲ್ಲ ಅಂತಲ್ಲ. ಆದ್ರೆ ಅದರಲ್ಲೂ ಹೆಚ್ಚಿನದಾಗಿ ಈ ಒಂದು ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಮೊದಲಿಗೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಇರತಕ್ಕಂಥದ್ದು ವಕೀಲರದ್ದು. ವಕೀಲರು ಅವತ್ತು ಅವರ ವೃತ್ತಿಯನ್ನ ತೊರೆದು, ನಾವೀಗೇನು ವೃತ್ತಿ ತೊರೆಯಕ್ಕೆ ನಾವು ರೆಡಿ ಇಲ್ಲ. ನಾವು ಇವತ್ತಿನ ಜನಮಾನಸದ ವಕೀಲರ ಸಂಖ್ಯೆ ಆತರ ಯೋಚನೆ ಮಾಡೋದು ಕಡಿಮೆ. ಅಂದ್ರೆ ಅವತ್ತಿನ ದಿನದಲ್ಲಿ ಬಹಳಷ್ಟು ವಕೀಲರು ಅವರ ವೃತ್ತಿಯನ್ನೇ ಬಿಟ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಲಿಕ್ಕೆ ಬಹಳಷ್ಟು ವಕೀಲರು ಅವರ ವೃತ್ತಿಯನ್ನ ತೊರೆದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಗಾಂಧೀಜಿಯ ಜೊತೆ ಕೈ ಜೋಡಿಸಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತವ್ರು. ಹಾಗಾಗಿ ನಾನು ಅದಕ್ಕೆ ಹೇಳಿದ್ದು ಇತಿಹಾಸವನ್ನು ನಾವು ನೋಡಬೇಕು ಅಂತ ಹೇಳಿ. ಅವತ್ತಿನ ದಿನದಲ್ಲಿ 1885 ಏನ್ ಗಾಂಧೀಜಿಯವರು ಅವ್ರದೇ ಆದ ಒಂದು ನೇತೃತ್ವದಲ್ಲಿ ಎಲ್ಲರನ್ನ ಜೊತೆ ಸೇರಿಸಿಕೊಂಡು ಮಾಡಿದ್ರು. ನೀವು ಹೆಸರು ಕೇಳಿದ್ದೀರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ. ಅವ್ರು ಅವಾಗ ಇನ್ನೂ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಅವರು ತಮ್ಮ ವಿದ್ಯಾಭ್ಯಾಸವನ್ನು ಬಿಟ್ಟು ಕೂಡ ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿಯಲ್ಲಿ ಭಾಗಿಯಾದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಆಮೇಲೆ ಈ ದೇಶ ಒಳ್ಳೆಯ ಉತ್ತಮ ಒಬ್ರು ಪ್ರಧಾನಿಯನ್ನ ಕಂಡುಕೊಂಡಂತ ಈ ದೇಶ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಅದರಲ್ಲಿ. ಹಾಗಾಗಿ ಅವ್ರು ಅವತ್ತಿನ ದಿವಸ ಅವ್ರ ಎಜುಕೇಶನ್ ನ ಬಿಟ್ಟು ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿಯಲ್ಲಿ ಧುಮುಕಿ ನಂತರದಲ್ಲಿ ಅವರು ಎಜುಕೇಶನ್ ನ ಮಾಡ್ಕೊಳ್ತಾರೆ. ಅಂತ ಮಹನೀಯರನ್ನು ಕಂಡಂತ ದೇಶ ಇದು. ಹಾಗಾಗಿ ನಾನು ಅದಕ್ಕೆ ಯಾಕೆ ಈ ಸಂದರ್ಭದಲ್ಲಿ ಅವನ್ನೆಲ್ಲ ನೆನಪಿಸ್ತಾ ಇದ್ದೇನೆ ಅಂತಂದ್ರೆ, ನಾವು ಮೊದಲಿಗೆ ದೇಶದ ಇತಿಹಾಸವನ್ನ ನೋಡಬೇಕು. ಇತಿಹಾಸವನ್ನ ನೋಡಿದ ಮೇಲೆ ನಮ್ಗೇನು ಈ ಒಂದು ಇಂಡಿಪೆಂಡೆನ್ಸ್ ಬಂದ ಮೇಲೆ ನಮ್ಮದೇ ಆದ ಒಂದು ಸಂವಿಧಾನವನ್ನು ರಚನೆಯನ್ನು ಮಾಡ್ಕೊಂಡಿದ್ದೇವೆ. ಅದು ಸುಮಾರು 2 ವರ್ಷ 11 ತಿಂಗಳುಗಳ ಶ್ರಮ. ಆ ಶ್ರಮ ಒಂದು ಸಂವಿಧಾನ ರಚನೆ ಮಾಡ್ಕೊಡ್ಬೇಕಾದ್ರೆ 2/3 ಆಫ್ ಮೆಜಾರಿಟಿ ಅಡ್ವೊಕೇಟ್ಸ್ ಅದರಲ್ಲಿ ಪಾಲ್ಗೊಂಡಂತವ್ರು. ಮಹನೀಯರೆಲ್ಲ ಹಿರಿಯ ಅಂದಿನ ಮುತ್ಸದ್ದಿ ವಕೀಲರುಗಳು ಕೂಡ ಎಲ್ಲ ಸೇರಿ ಒಂದು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿ ಇವತ್ತು ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಆ ಸಂವಿಧಾನದ ಚೌಕಟ್ಟಿನೊಳಗೆ ಕೆಲಸ ಮಾಡತಕ್ಕಂತ ಜವಾಬ್ದಾರಿ ವಕೀಲರಿಗೂ ಇದೆ, ನ್ಯಾಯಾಧೀಶರಿಗೂ ಇದೆ. ಮುಂದೆ ವಕೀಲರು ಆಗುವಂತವ್ರಿಗೂ ಕೂಡ ಅಲ್ಲ, ನ್ಯಾಯಾಧೀಶರು ಆಗುವಂತವ್ರಿಗೂ ಕೂಡ ಜವಾಬ್ದಾರಿ ಇದೆ. ಮತ್ತೆ ಜೊತೆಗೆ ಈಗ ನಾನು ಬರುವಾಗ ನೋಡಿದೆ ಯಾರೋ ಲಾ ಸ್ಟೂಡೆಂಟ್ಸ್ ಗಳು ಕೂಡ ಇದ್ದಾರೆ ಅಂತ ಹೇಳಿದ್ರು. ನೀವು ಕೂಡ ಬಡ್ಡಿಂಗ್ ಅಡ್ವೊಕೇಟ್ಸ್ ಮುಂದೆ ಅಂದ್ರೆ ಹಿಂದ್ಗಡೆ ಕುಳಿತಿದ್ದಾರೆ, ಹಿಂದ್ಗಡೆ ಕುಳಿತಿದ್ದಾರೆ. ನೀವು ನೋಡ್ಬೇಕು ಹಿಂದೇನು ಸ್ವಲ್ಪ ಲಾಯರ್ಸ್ ಅಲ್ಲಿ ಕಾಣ್ತಾ ಇದಾರೆ. ಅಲ್ಲಿ ಸ್ಟೂಡೆಂಟ್ಸ್ ಕಾಣ್ತಾ ಇದ್ದಾರೆ, ಅಡ್ವೊಕೇಟ್ಸ್ ಕಾಣ್ತಾ ಇದ್ದಾರೆ. ಪರವಾಗಿಲ್ಲ, ಒಂದು ಅರ್ಧ ಗಂಟೆ ನಿಂತ್ಕೊಂಡ್ರು ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ನಿಂತ್ಕೊಂಡವರು ಕೇಳಿ, ಏನ್ ತೊಂದರೆ ಇಲ್ಲ. ನಮ್ಗೆಲ್ಲ ಮತ್ತು ನಿಲ್ಲಕ್ಕೂ ಜಾಗ ಇರ್ತಿರ್ಲಿಲ್ಲ, ಅಂತ ಪರಿಸ್ಥಿತಿ ಇತ್ತು. ಎಲ್ಲದಕ್ಕೂ ಹೊಂದ್ಕೊಳ್ಬೇಕು ನಾವು. ಎಲ್ಲವೂ ಬಹಳ ಸುಸೂತ್ರವಾಗಿರ್ಬೇಕು ಅಂದ್ರೆ ಆಗೋದಿಲ್ಲ. ಫಸ್ಟ್ ನಾವೇನಾದ್ರು ಸಾಧನೆ ಮಾಡ್ಬೇಕು ಅಂತಂದ್ರೆ ಅವೆಲ್ಲವನ್ನ ಅನುಭವಿಸಿದಾಗ ಮಾತ್ರ ನೀವೇನಾದ್ರು ಸಮಾಜಕ್ಕೆ ಏನಾದ್ರು ಕೊಡ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನೋವು, ನಲಿವು, ಅವಮಾನ ಎಲ್ಲವೂ ಮನುಷ್ಯನ ಜೀವನದ ಭಾಗವಾಗಿದ್ದಾಗ ಮಾತ್ರ ಅದು ನೀವೇನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನಾನು ಕೂಡ ಅದನ್ನೆಲ್ಲ ಫೇಸ್ ಮಾಡ್ಕೊಂಡೇ ಬಂದಿರೋದು. ನಿಮಗೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಎಷ್ಟೋ ಸುಲಭ ಇದೆ. ನಾವು ಬೆಳಗ್ಗೆ ಎದ್ದು 6 ಗಂಟೆಗೆ ಎದ್ದು ಒಂದು ಜಮೀನ್ ಹತ್ರ ಹೋಗಿ 1 ವಾರ ಹುಲ್ಲೋ ಸೌದೆನೋ ಏನೋ ಒಂದು ತಂದು ಓದ್ತಾ ಇದ್ವಿ. ಈಗಿನ ಮಕ್ಳಿಗೆ ಹಂಗಿಲ್ಲ. ನಾವು ಈಗಿನ ಮಕ್ಳಿಗೆ ಬಹಳ ಸುಲಭ ಮಾಡ್ಬಿಟ್ಟಿದ್ದೀವಿ. ತಂದೆ ತಾಯಿಗಳು ಎಲ್ಲರೂ ಬಹಳ ಸುಲಭ ಮಾಡಿದ್ದೀವಿ.
ಮತ್ತೆ ನಿಮ್ಗೆಲ್ಲ ಸ್ಕೂಲ್ಗಳಲ್ಲೆಲ್ಲ ಅವಾಗೆಲ್ಲ 3-4, 4-5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಸ್ಕೂಲ್ ಹೋಗ್ಬೇಕಿತ್ತು. ಈಗಿಲ್ಲ, ಮಕ್ಕಳು ಅಪ್ಪ ಮಕ್ಕಳೆಲ್ಲ ಕರ್ಕೊಂಡು ಹೋಗಿ ಸ್ಕೂಲ್ ಹತ್ರ ಬಿಡ್ತಾರೆ. ಅದನ್ನ ನೆನೆಸ್ಕೊಳ್ಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಸಂದರ್ಭದಲ್ಲಿ ಕಷ್ಟ ಎಲ್ಲ ಇದ್ದೇ ಇರ್ತದೆ. ಕಷ್ಟಗಳು ಅರಿವುಗಳು ಇದ್ದಾಗ ಮಾತ್ರ ನೀವೇನಾದ್ರು ಸಮಾಜದಲ್ಲಿ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳುಗಳು ನೀತರುಗಳು ಪರವಾಗಿಲ್ಲ, ಈವನ್ ಬಡ್ಡಿಂಗ್ ಅಡ್ವೊಕೇಟ್ಸ್ ಕೂಡ ಅಲ್ಲಿ ಇದಾರಲ್ಲ, ಅವರಾದ್ರೂ ಪರವಾಗಿಲ್ಲ, ಬಡ್ಡಿಂಗ್ ಜಡ್ಜಸ್ ಕೂಡ ಅಲ್ಲಿ ನಿಂತ್ಕೊಂಡ್ರು ಏನ್ ತೊಂದರೆ ಇಲ್ಲ. ಸ್ವಲ್ಪ ಹೊತ್ತು ಅರ್ಧ ಮುಕ್ಕಾಲು ಗಂಟೆ ನಿಂತ್ಕೊಂಡಿರ್ಲಿ, ಏನ್ ತೊಂದರೆ ಇಲ್ಲ, ನಿಂತ್ಕೊಳ್ಳಿ. ನಾನು ಯಾಕೋಸ್ಕರ ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಮೊದಲು ಯಾರ ಒಬ್ಬ ಜಡ್ಜ್ ಆಗೋಂತ ನೀವೇನೋ ಜಡ್ಜ್ ಆಗ್ಲಿಕ್ಕೆ ಹೊರಟಿದ್ದೀರಿ, ನಿಮಗೆ ಫಸ್ಟ್ ನ್ಯಾಷನಲ್ ಕಾನ್ಸಿಯಸ್ನೆಸ್ ಇರಬೇಕು, ರಾಷ್ಟ್ರದ ಬಗ್ಗೆ ಗೌರವ ಇರಬೇಕು. ರಾಷ್ಟ್ರವನ್ನ ತಮ್ಮ ಆತ್ಮ ಅಂತ ಹೇಳಿ ಸ್ವೀಕರಿಸಿದಾಗ ಮಾತ್ರ ನೀವೇನಾದ್ರೂ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ನಿಮಗೆ ಯಾವಾಗ ನಾವು ಸೆನ್ಸಟೈಸ್ ಮಾಡಲ್ಲ, ಈಗೇನ್ ಮಕ್ಳಿಗೆ ನಾವು ಜೀವನನೇ ಹೇಳ್ಕೊಡ್ತಾ ಇಲ್ಲ, ಈಗ ಎಲ್ಲವನ್ನು ಸುಲಭ ಮಾಡ್ಕೊಟ್ಟಿದ್ದೇನೆ. ಅದಕ್ಕೆ ಎಕ್ಸಾಂಪಲ್ ಹೇಳಿದ್ದು, ಮಕ್ಕಳು ಯಾವಾಗ ಸುಲಭ ಆಗ್ಬಿಡ್ತದ ಅವರಿಗೆ ಸಮಾಜದ ಪರಿವೇ ಇರೋದಿಲ್ಲ, ಆವಾಗ ಅದು ನೀವು ಒಳ್ಳೆಯವ್ರನ್ನ ಅವರಿಂದ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮೊದಲಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ರಾಷ್ಟ್ರೀಯ ಐಕ್ಯತೆ, ಜೊತೆಗೆ ಪ್ರತಿಯೊಬ್ಬ ಸಿಟಿಜನ್ಗೂ ಕೂಡ ರಾಷ್ಟ್ರದ ಬಗ್ಗೆ ಗೌರವ ಇರಬೇಕು. ಅದು ನನ್ನ ಆತ್ಮ ಅಂತ ಹೇಳಿ ಅವನು ಅದನ್ನ ಸ್ವೀಕರಿಸಬೇಕು. ರಾಷ್ಟ್ರವನ್ನ ನಾವು ಗೌರವಿಸ್ತಿಲ್ಲ ಅಂತಂದ್ರೆ, ರಾಷ್ಟ್ರದ ಬಗ್ಗೆ ಅಭಿಮಾನವನ್ನು ಇಟ್ಕೊಳ್ಳಿಲ್ಲ ಅಂತಂದ್ರೆ, ನೀವು ಏನಾದ್ರೂ ಅದು ಉಪಯೋಗ ಇಲ್ಲ. ನೀವು ಜಡ್ಜ್ ಆದ್ರೆ ಆಗ್ಬೋದು, ಅಥವಾ ಬೇರೆ ಇನ್ಯಾರೋ ಆಗಿರ್ಬೋದು, ಏನೋ ಎಂತ ಒಂದು ಹುದ್ದೆಯನ್ನು ನೀವು ಅಲಂಕರಿಸಬಹುದು. ಅಲಂಕರಿಸಿದ್ರೆ ಉಪಯೋಗ ಇಲ್ಲ. ಮೊದಲು ರಾಷ್ಟ್ರದ ಬಗ್ಗೆ, ರಾಷ್ಟ್ರದಲ್ಲಿ ಎಲ್ಲರನ್ನು ಜೊತೆಗೆ ಕರೆದುಕೊಂಡು ಹೋಗ್ತಕ್ಕಂತ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು, ಭಾವೈಕ್ಯತೆಯನ್ನು ಬೆಳೆಸ್ಕೊಳ್ಬೇಕು. ಎಲ್ಲರೂ ನಾವು ಒಂದು ಭಾವನೆ ಮೂಡಿದಾಗ ಮಾತ್ರ, ರಾಷ್ಟ್ರದ ಬಗ್ಗೆ ಗೌರವ ಹುಟ್ಟಿದಾಗ ಮಾತ್ರ, ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಸಂಕಷ್ಟ ಏನಿದೆಯೋ ಆ ಸಂಕಷ್ಟಕ್ಕೆ ಸ್ಪಂದಿಸಿದಾಗ ಮಾತ್ರ ನೀವು ಮುಂದೆ ಜಡ್ಜ್ ಆದ್ರೂ ಕೂಡ ಆ ಒಂದು ಜಡ್ಜ್ ಆದಾಗ, ಆ ಕೆಲಸವನ್ನು ಮಾಡಿದಾಗ ಮಾತ್ರ ನೀವು ಒಳ್ಳೆಯ ನ್ಯಾಯಾಧೀಶರಾಗ್ಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಸ್ವಲ್ಪ ಪೀಠಿಕೆಯನ್ನು ಹಾಕಿದ್ದೇನೆ. ನೀವು ಬರೀ ಇಲ್ಲಿ ಬಂದು ಎಕ್ಸಾಮ್ ಪಾಸ್ ಆಗಿ ಜಡ್ಜ್ ಆದ್ರೆ ಮಾತ್ರ ಸಾಲದು. ಸಮಾಜದ ಅರಿವಿರಬೇಕು, ಸಮಾಜದ ಬಗ್ಗೆ ಕಳಕಳಿ ಇರಬೇಕು, ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಕಳಕಳಿ ಇರಬೇಕು, ಸಮಾಜವನ್ನ ಜೊತೆಯಾಗಿ ಕರೆದುಕೊಂಡು ಹೋಗ್ತಕ್ಕಂತ ಮನೋಭಾವನೆಯನ್ನ ಬೆಳೆಸ್ಕೊಳ್ಬೇಕು. ಇವೆಲ್ಲ ಬೆಳೆಸ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ. ಹಾಗಾಗಿ ನಿಮಗೆ ಮೊದಲಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ನೀವು ಏನಾಗ್ತೀರಿ ಮುಂದೆ ಅನ್ನೋದು ಮುಖ್ಯ ಅಲ್ಲ. ನೀವು ಇವತ್ತು ಪ್ರಯತ್ನ ಮಾಡಿ ಸಕ್ಸಸ್ ಆಗ್ಬೋದು, ಸಕ್ಸಸ್ ಆಗದೆ ಇರಬಹುದು. ಅದಕ್ಕೆ ನೀವು ವ್ಯಥೆ ಪಡ್ತಕ್ಕಂಥದ್ದು ಇಲ್ಲ. ನೀವು ಈ ಒಂದು ಪ್ರಯತ್ನದಲ್ಲಿ ನಿಮಗೆ ಜ್ಞಾನ ಬರುತ್ತೆ. ವಕೀಲರಾಗಿಯೂ ಕೂಡ ನೀವು ಒಳ್ಳೆ ಕೆಲಸವನ್ನು ಮಾಡಬಹುದು. ನಾಳೆ ನೀವು ಜಡ್ಜ್ ಆಗ್ಬೇಕು ಅಂತಲ್ಲ. ಅಂದ್ರೆ ವಕೀಲರು ಮತ್ತೆ ಜಡ್ಜಸ್ಗಳು ಇಬ್ರು ಸಮಾಜವನ್ನ ಒಂದು ಒಳ್ಳೆಯ ಮಾರ್ಗದೆಡೆಗೆ, ಒಂದು ಸಮಾಜದಲ್ಲಿ ಒಂದು ಸ್ವಸ್ಥ ಸಮಾಜವನ್ನ ಕಟ್ಟಲಿಕ್ಕೆ ಸಹಕಾರಿ ಆಗ್ತಕ್ಕಂಥವ್ರು ವಕೀಲರು ಮತ್ತೆ ನ್ಯಾಯಾಧೀಶರುಗಳು. ಅಂದ್ರೆ ಸಮಾಜದ ಪರಿವೇ ಇಲ್ಲದೆ ನೀವು ಕೆಲಸ ಮಾಡಿದ್ರೆ, ಅದು ನೀವೇನಾದ್ರೂ ವಕೀಲರಾದ್ರೂ ಒಂದೇ, ಜಡ್ಜಸ್ಗಳಾದ್ರೂ ಒಂದೇ, ಯಾವುದೇ ಆದ್ರೂ ಒಂದೇ. ಹಾಗಾಗಿ ಇದು ಬಹಳ ಮುಖ್ಯ. ಅದ್ರ ಬಗ್ಗೆ ಇರಬೇಕು, ಸಮಾಜದ ಬಗ್ಗೆ ಕಳಕಳಿ ಇರಬೇಕು. ಮತ್ತೆ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಜಾತಿ ಮತ ಭೇದ ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೋಬಾರ್ದು. ಜಡ್ಜ್ ಆದವನಿಗೆ ಮೊದಲು ಇರಬೇಕಾಗಿರೋದು ಅದು ಇಂಪಾರ್ಶಿಯಾಲಿಟಿ. ನಾವು ಜಾತಿ ನೋಡಿ, ಮುಖ ನೋಡಿ, ಯಾರೋ ಇವ್ರು ಬಂದ್ರು ಲಾಯರ್ ನಂಗೆ ಗೊತ್ತಿದ್ದವನು ಅಂತ ಹೇಳಿ ತೀರ್ಪು ಕೊಡಬಾರದು. ಅದೆಲ್ಲ ಇದ್ರೆ ಅವ್ನು ಜಡ್ಜ್ ಆಗಕ್ಕೆ ಅನ್ಫಿಟ್. ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಮಕ್ಕಳೇ, ನೀವು ಇವತ್ತೇನು ನಾನು ಜಡ್ಜ್ ಆಗ್ಬೇಕು ಅಂತ ಹೇಳಿ ಒಂದು ಆಸೆಯನ್ನು ಇಟ್ಕೊಂಡಿದ್ದೇವೆ. ಸಮಾಜದ ಒಳಿತಿಗಾಗಿ ಕೆಲಸ ಮಾಡತಕ್ಕಂತ ಮನೋಭಾವನೆ ಇದ್ರೆ ಮಾತ್ರ ನೀವು ಬನ್ನಿ. ನಮಗೆ ಕ್ವಾಂಟಿಟಿ ಆಫ್ ಜಡ್ಜಸ್ ಬೇಡ, ನಮಗೆ ಕ್ವಾಲಿಟಿ ಆಫ್ ಜಡ್ಜಸ್ ಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮಗೆ ಕ್ವಾಲಿಟಿ ಬೇಕು, ನಿಮ್ ಕ್ವಾಂಟಿಟಿ ಅಲ್ಲ. ನೀವು ಎಷ್ಟು ಜನ ಆಗ್ತೀರಿ ಅಂತಲ್ಲ. 158 ಪೋಸ್ಟ್ ನಾವು ಕಾಲ್ ಮಾಡಿದ್ದೇವೆ. ಈಗ ನಮಗೆ ಆ 158 ಪೋಸ್ಟ್ಗೆ ಕ್ವಾಲಿಟಿ ಆಫ್ ಜಡ್ಜಸ್ ಸಿಗ್ಲಿಲ್ಲ ಅಂದ್ರೆ ನಾವು ಸೆಲೆಕ್ಟ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ನಮಗೆ ಕ್ವಾಂಟಿಟಿ ಮುಖ್ಯ ಅಲ್ಲ, ಜನರ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ಮಾಡ್ತಕ್ಕಂಥ ನ್ಯಾಯಾಧೀಶರ ಅವಶ್ಯಕತೆ ಇದೆ. ಇವತ್ತಿನ ಅದರಲ್ಲೂ ಪ್ರತಿ ಹಂತದಲ್ಲೂ ನಾವು ನೋಡ್ತಾ ಇದ್ದೀವಿ. ಇವತ್ತು ಇಡೀ ಒಂದು ಇನ್ಸ್ಟಿಟ್ಯೂಷನ್ ಮೇಲೂ ಕೂಡ ಬೇರೆ ಬೇರೆ ಪರಿಣಾಮಗಳು ಬೀರ್ತಾ ಇದೆ. ಅಂತ ಜಡ್ಜಸ್ಗಳು ನಮಗೆ ಬೇಡ. ಬರ್ತಕ್ಕಂಥ ಜಡ್ಜಸ್ಗಳು ಏನಂತಂದ್ರೆ, ನಮಗೆ ಬರ್ತಕ್ಕಂಥ ಸಂಬಳದಲ್ಲಿ ನಾನು ಜೀವನ ಮಾಡ್ತೇನೆ, ಆ ಒಂದು ಕಂಟೈನ್ಮೆಂಟ್ ಲೈಫ್ ಅಲ್ಲಿ ಏನಿದೆಯೋ, ಆದಾಯ ಏನ್ ಬರ್ತದೋ, ಸಂಬಳ ಏನ್ ಬರ್ತದೋ, ಆ ಸಂಬಳದ ಒಳಗೆ ನಾನು ಇತಿಮಿತಿಯೊಳಗೆ ಕೆಲಸ ಮಾಡ್ತೇನೆ ಇರ್ತಕ್ಕಂಥ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಜಡ್ಜ್ಗಳು ಮಾತ್ರ ನಮಗೆ ಬೇಕು. ನಾನು ಅದಕ್ಕೆ ಇಲ್ಲಿಗೆ ಬಂದಿದ್ದು ನಿಮ್ಮನ್ನ. ಯಾಕೆ ಅಂತಂದ್ರೆ ಬರೀ ಹುರಿದುಂಬಿಸ್ತಕ್ಕಂಥದ್ದು ಮಾತ್ರ ಅಲ್ಲ, ನೀವು ಇವತ್ತೇ ನಿರ್ಧಾರವನ್ನು ಮಾಡಬೇಕು. ನೀವೇನಾದ್ರು ಹಣದ ಬಗ್ಗೆ ಒಂದು ವ್ಯಾಮೋಹವನ್ನು ಇಟ್ಕೊಂಡು ಏನಾದ್ರು ಇವತ್ತು ನಾನು ಜಡ್ಜ್ ಆಗ್ಬೇಕು ಅಂತ ಬರೋಂಗಿದ್ರೆ, ಯಾರಾದ್ರೂ ಆಸ್ಪಿರೆಂಟ್ಸ್ ಏನಾದ್ರು ಇದ್ರೆ, ಆ ತರದಲ್ಲಿ ಏನಾದ್ರು ತಲೆಯಲ್ಲಿ ಇದ್ರೆ,
ನಿಮ್ಮಂತ ಜಡ್ಜಸ್ ಅವಶ್ಯಕತೆ ನಮ್ಗಿಲ್ಲ. ಆದ್ರಿಂದ ಇವತ್ತೇ ನಿರ್ಧಾರ ಮಾಡಿ, ಹಣದ ವ್ಯಾಮೋಹ ಇಲ್ಲ, ನನಗೆ ಸೇವೆ ಮಾಡಬೇಕು ಅಂತಕ್ಕಂತ ಒಂದು ಅವಕಾಶ ಸಿಗಲಿ ಅಂತಕ್ಕಂಥದ್ದು. ನಾವು ಲಾ ಅಂತ ಏನ್ ಹೇಳ್ತೀವಿ ಅದೇನಂದ್ರೆ ಅದು ಟೂಲ್ ಫಾರ್ ಸರ್ವಿಸ್. ಲಾ ಇಸ್ ಎ ಟೂಲ್ ಫಾರ್ ಸರ್ವಿಸ್ ಟು ದಿ ಸೊಸೈಟಿ. ಅದು ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಈ ಕಾನೂನನ್ನ ಇಟ್ಟುಕೊಂಡು ಸಮಾಜದ ಒಳಿತಿಗಾಗಿ ಸೇವೆ ಮಾಡ್ತಕ್ಕಂಥ ಒಂದು ಭಾಗ್ಯ ನಮಗೆ ಸಿಗಲಿ ಅಂತ ಒಂದು ಪ್ರಯತ್ನವನ್ನ ಯಾರ್ಯಾರು ನೀವು ಜಡ್ಜ್ಗಳು ಆಗ್ಬೇಕು ಅಂತಿದ್ದೀರೋ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಬನ್ನಿ. ಹಣ ಮಾಡತಕ್ಕಂಥದ್ದು ಅಥವಾ ನಾನು ಇನ್ನೇನೋ ಮಾಡಬೇಕು ಅಂತ ಮನಸ್ಸಿನಲ್ಲಿ ಏನಾದ್ರು ಇದ್ರೆ ನಿಮ್ಮಂತ ಜಡ್ಜಸ್ಗಳ ಅವಶ್ಯಕತೆ ನಮಗಿಲ್ಲ. ಇನ್ಸ್ಟಿಟ್ಯೂಷನ್ ಈಗ ಬಹಳ ಸಫರ್ ಆಗ್ತಾ ಇದೆ, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ನೀವು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ನಾನು ಇವತ್ತಿನ ಆಸ್ಪಿರೆಂಟ್ಸ್ ಬಗ್ಗೆ ಹೇಳಿರ್ತಕ್ಕಂಥದ್ದು. ಬರೀ ನೀವು ಜಡ್ಜ್ ಆದ್ರೆ ಸಾಲದು, ಅದಕ್ಕೆ ಏನೇನೋ ನಿಮ್ ಗಮನದಲ್ಲಿ ಇರಬೇಕು ಅನ್ನೋದಕ್ಕೂ ಕೂಡ ನಾನು ಕೆಲವೊಂದು ಪಾಯಿಂಟ್ಸ್ ಹಾಗೆ ಮಾಡಿದ್ದೀನಿ. ಏನಂದ್ರೆ ಮೊದಲು ನಾವೇನು ವರ್ಕ್ಶಾಪ್ ಈ ತರ ಏನ್ ಮಾಡ್ತೀವಿ ಅಂದ್ರೆ ಇದು ಓನ್ಲಿ ಸೆನ್ಸಟೈಸಿಂಗ್ ದಿ ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಮೆಷಿನರಿ. ಅಂದ್ರೆ ಈ ಒಂದು ಏನು ಇನ್ಸ್ಟಿಟ್ಯೂಷನ್ ನ ಗಟ್ಟಿಗೊಳಿಸಬೇಕು ಅಂತಕ್ಕಂಥ ನಮ್ಮ ಜವಾಬ್ದಾರಿ ಇದೆಯೋ ಆವಾಗ ಈ ವರ್ಕ್ಶಾಪ್ಗಳು, ಈ ತರ ಲೆಕ್ಚರ್ ಇವನ್ನೆಲ್ಲ ನಾವು ಆಯೋಜನೆಯನ್ನು ಮಾಡ್ತೀವಿ. ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಕಂಟಿನ್ಯೂಯಿಂಗ್ ಎಜುಕೇಶನ್ ಟು ದಿ ಪರ್ಸನ್ಸ್ ಹೂ ಆರ್ ಇನ್ ದಿ ಫೀಲ್ಡ್ ಆಫ್ ಲಾ. ಅವ್ರನ್ನ ಎಜುಕೇಶನ್ ಮಾಡ್ತಕ್ಕಂಥದ್ದು. ಎರಡನೇದಾಗಿ ನಾವು ಇಲ್ಲಿ ಜುಡಿಷಿಯರಿ ಅಂತ ಹೇಳಿ ನಾವೀಗ ಜಡ್ಜಸ್ ಅಪಾಯಿಂಟ್ ಮಾಡತಕ್ಕಂಥದ್ದು ಏನಕ್ಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಇಡೀ ನಮ್ಮ ವ್ಯವಸ್ಥೆ ಒಳಗೆ 3 ಇದೆ: ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್, ಜುಡಿಷಿಯರಿ. ಜುಡಿಷಿಯರಿ ಮಸ್ಟ್ ಬಿ ಇಂಡಿಪೆಂಡೆಂಟ್ ಫ್ರಮ್ ಜುಡಿಷಿಯರಿ ಆಲ್ ಆರ್ಗನ್ಸ್ ಅಂತ ನಾವು ಹೇಳ್ತೀವಿ. ಅದು ಅಷ್ಟೇ ಸಾಲಲ್ಲ. ಜುಡಿಷಿಯರಿ ಮೈನ್ ರೋಲ್ ಏನಂತಂದ್ರೆ ಡೆಮಾಕ್ರಸಿ. ನಾವು ಹಾಗೆ ಇಟ್ಕೊಂಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರೋಲ್ ಆಫ್ ಜುಡಿಷಿಯರಿ ಇಸ್ ವೆರಿ ಇಂಪಾರ್ಟೆಂಟ್. ಡೆಮಾಕ್ರಸಿ ಸದೃಢ ಆಗ್ಬೇಕು ಅಂತಂದ್ರೆ ರೋಲ್ ಆಫ್ ಜುಡಿಷಿಯರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ಜುಡಿಷಿಯರಿ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಹದಗೆಟ್ಟು ಹೋಗ್ತದೆ. ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಜುಡಿಷಿಯರಿ ಇಸ್ ಎ ವಾಚ್ ಡಾಗ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತೀವಿ. ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಕಾಪಾಡ್ಕೊಳ್ತಕ್ಕಂತ ಜವಾಬ್ದಾರಿ ಜುಡಿಷಿಯರಿಗೆ ಇದೆ. ಅಂದ್ರೆ ಅಂದ್ರೆ ಏನು ಈ ಕಾನ್ಸ್ಟಿಟ್ಯೂಷನ್ ನಾವೇನ್ ಕೊಟ್ಟಿದೀವಿ, ಫಂಡಮೆಂಟಲ್ ರೈಟ್ಸ್ ಇರ್ಬೋದು ಅಥವಾ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಏನಿದೆಯೋ ಅದಕ್ಕೆ ಜಡ್ಜಸ್ಗಳು ಗಾರ್ಡಿಯನ್ ಆಗಿ ಕೆಲಸ ಮಾಡಬೇಕು. ಅಂದ್ರೆ ಗಾರ್ಡಿಯನ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನಿದೆಯೋ ಅದನ್ನೆಲ್ಲ ನಾವು ನೋಡಿ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿದಾಗ ಮಾತ್ರ. ಜಡ್ಜಸ್ ಹತ್ರ ಯಾಕೆ ಬರ್ತಾರೆ ಕ್ಲೈಂಟ್ಸ್ಗಳು ಏನು ನಮ್ಮ ಹತ್ರ ಬರ್ತಕ್ಕಂಥ ಉದ್ದೇಶ ಈ ಒಂದು ನ್ಯಾಯಾಂಗದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಅವ್ರಿಗೆ ಹಕ್ಕಿಗೆ ಚ್ಯುತಿ ಬಂದಾಗ ಅವ್ರ ರೈಟ್ಸ್ ಗೆ ತೊಂದರೆ ಆಗ್ತದೆ. ಫಂಡಮೆಂಟಲ್ ರೈಟ್ ಇರ್ಬೋದು ಅಥವಾ ಪ್ರಾಪರ್ಟಿ ರೈಟ್ಸ್ ಇರ್ಬೋದು, ಬೇರೆ ಯಾವುದೇ ಒಂದು ರೈಟ್ ಇರ್ಬೋದು. ಮೊದಲನೇದಾಗಿ ನಾವು ಜಡ್ಜಸ್ ಹತ್ರ ಡೈರೆಕ್ಟ್ ಆಗಿ ಬರಕ್ಕಾಗಲ್ಲ, ಬರ್ತಕ್ಕಂಥದ್ದು ಅಡ್ವೊಕೇಟ್ಸ್ ಹತ್ರ ಹೋಗ್ತಾರೆ. ಅಂದ್ರೆ ಅಡ್ವೊಕೇಟ್ಸ್ ಡೀಲ್ಸ್ ವಿತ್ ದಿ ರೈಟ್ಸ್ ಆಫ್ ದಿ ಪ್ರಾಪರ್ಟೀಸ್ ಆಫ್ ಇಂಡಿವಿಜುವಲ್ಸ್. ದೇಶದಲ್ಲಿ ಯಾರ್ಯಾರು ಪ್ರಜೆಗಳು ಇರ್ತಾರೋ ಅವ್ರನ್ನ ಮೊದಲನೇದಾಗಿ ಕಾಂಟ್ಯಾಕ್ಟ್ ಬರ್ತಕ್ಕಂಥದ್ದೇ ಅಡ್ವೊಕೇಟ್ಸ್ಗಳಿಗೂ ಕೂಡ ಬಹಳಷ್ಟು ಅದರದೇ ಆದ ಒಂದು ಜವಾಬ್ದಾರಿ ಇದೆ. ಅಂದ್ರೆ ನಮಗೇನು ಅಂತಂದ್ರೆ ಕೋರ್ಟಿಗೆ ಬರ್ತಕ್ಕಂಥದ್ದೇನು, ಇಲ್ಲಿ ಬಂದು ಸತ್ಯ ಹುಡುಕ್ತಕ್ಕಂಥ ಕೆಲಸ. ಸತ್ಯ ಹುಡುಕೋದಂದ್ರೆ ಏನಂದ್ರೆ ಕ್ವೆಸ್ಟ್ ಫಾರ್ ಟ್ರೂತ್ ಅಂತಂದ್ರೆ ಜವಾಬ್ದಾರಿ ಏನು ಅಂತಂದ್ರೆ ವಕೀಲರಿಗೂ ಜವಾಬ್ದಾರಿ ಇದೆ, ಜಡ್ಜಸ್ಗೂ ಜವಾಬ್ದಾರಿ ಇದೆ. ಆ ಸತ್ಯದ ಅನ್ವೇಷಣೆಯನ್ನ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಇದೆ. ಹಂಗಾಗಿ ಈ ಸತ್ಯ ಹುಡುಕುವ ಕೆಲಸದಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇನ್ಸ್ಟಿಟ್ಯೂಷನ್ ನ ಸದೃಢಗೊಳಿಸಬೇಕು ಅಂತಂದ್ರೆ ಸ್ಟ್ರೆಂಥನಿಂಗ್ ಆಫ್ ದಿ ಇನ್ಸ್ಟಿಟ್ಯೂಷನ್. ಈ ಇನ್ಸ್ಟಿಟ್ಯೂಷನ್ ಸ್ಟ್ರೆಂಥನ್ಗೊಳ್ಬೇಕು ಅಂತಂದ್ರೆ ನೀವು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ಅದಕ್ಕೆ ನಾವೇನ್ ಹೇಳ್ತೀವಿ ನೋಡಿ, ಇಡೀ ಪ್ರಪಂಚದಲ್ಲೇ ಒಳ್ಳೆಯ ಡೆಮಾಕ್ರೆಟಿಕ್ ಗವರ್ಮೆಂಟ್ ಇದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಇಡೀ ಲಾರ್ಜೆಸ್ಟ್ ಡೆಮಾಕ್ರಸಿ ಇನ್ ದ ವರ್ಲ್ಡ್. ಅದರಿಂದ ಜುಡಿಷಿಯರಿ ಇಸ್ ಪ್ಲೇಯಿಂಗ್ ಇಟ್ಸ್ ಪ್ರೊಆಕ್ಟಿವ್ ರೋಲ್ ಇನ್ ಸ್ಟ್ರೆಂಥನಿಂಗ್ ದಿ ಡೆಮಾಕ್ರಸಿ. ಅದನ್ನು ಮಾಡ್ಬೇಕಾದ್ರೆ ನಾವು ನಮ್ಮ ಪಾತ್ರದ ಬಗ್ಗೆ ಕೂಡ ನಾವು ಆತ್ಮಾವಲೋಕನವನ್ನು ಮಾಡ್ಕೊಳ್ಬೇಕು. ಏನು ಈ ವ್ಯವಸ್ಥೆ ಇದೆಯೋ ವ್ಯವಸ್ಥೆಯ ಭಾಗವಾಗಿದ್ದೇವೆ ನಾವು, ಆವಾಗ ವಕೀಲರು ಮತ್ತೆ ಜಡ್ಜಸ್ ಒಟ್ಟಿಗೆ ಹೋದಾಗ ಮಾತ್ರ ಅದು ಸಾಧ್ಯತೆ ಆಗ್ತಕ್ಕಂಥದ್ದು. ಹಾಗಾಗಿ ಈ ಸ್ಟ್ರೆಂಥನಿಂಗ್ ಡೆಮಾಕ್ರಸಿ ಇದೆಯಲ್ಲ ಅದೇನು ಅಂತಂದ್ರೆ ಈ ಅಡ್ಮಿನಿಸ್ಟ್ರೇಷನ್ ನ ಪ್ಯೂರಿಟಿ ಆಫ್ ಅಡ್ಮಿನಿಸ್ಟ್ರೇಷನ್. ಅದು ಯಾವಾಗ ಪ್ಯೂರಿಟಿ ಆಫ್ ಅಡ್ಮಿನಿಸ್ಟ್ರೇಷನ್ ಬರ್ತದೆ ಅಂತಂದ್ರೆ ನೀವು ಒಟ್ಟಿಗೆ ಸಮನಾಗಿ ಕೆಲಸ ಮಾಡಿದಾಗ ಮಾತ್ರ. ಅಂದ್ರೆ ಡ್ಯೂಟಿ ಆಫ್ ದಿ ಜಡ್ಜಸ್ ಅಂಡ್ ದಿಸ್ ಇನ್ಸ್ಟಿಟ್ಯೂಷನ್ ಇಸ್ ಪ್ರೊಟೆಕ್ಟ್ ದಿ ಫಂಡಮೆಂಟಲ್ ರೈಟ್ಸ್ ಆಫ್ ಪರ್ಸನ್ಸ್, ಲಿಬರ್ಟಿ, ಈಕ್ವಾಲಿಟಿ, ಲೈಫ್. ಆದ್ರಿಂದ ಇವೆಲ್ಲನೂ ಪ್ರೊಟೆಕ್ಟ್ ಮಾಡುವಾಗ ಯಾರು ಅಂತಂದ್ರೆ ಈ ಇನ್ಸ್ಟಿಟ್ಯೂಷನ್ ಮಾತ್ರ.
ಅದರಿಂದ ನಾವು ನೋಡ್ಬೇಕಾಗಿದೆ ಏನಂತಂದ್ರೆ ನಾವು ಹಿಂದಿನ ದಿನ 1947 ನಮಗೆ ಇಂಡಿಪೆಂಡೆನ್ಸ್ ಬಂದ್ರು ಕೂಡ ನಂತರದಲ್ಲಿ ನಮ್ದೇ ಆದ ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡಿದ್ರು ಕೂಡ ಈಗ ಗ್ಲೋಬಲೈಸೇಷನ್, ಕಂಪ್ಯೂಟರೈಸೇಷನ್ ಎಲ್ಲ ಆದ್ಮೇಲೆ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಅಂದ್ರೆ ಸಮಾಜದ ಪರಿವರ್ತನೆ ಆಗ್ತಾ ಇದೆ. ಆ ಪರಿವರ್ತನೆಗೆ ನಾವು ಹೊಂದ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ. ಆವಾಗ ಈ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಆದಾಗಂತ ಸಂದರ್ಭದಲ್ಲಿ ಕಾನೂನು ಕೂಡ ಡೆವಲಪ್ ಆಗ್ಬೇಕು. ಎವಲ್ಯೂಷನ್ ಆಫ್ ಲಾ ಏನಿದೆಯೋ ಅದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಅದರಲ್ಲಿ ಎಸ್ಪೆಷಲಿ ಅಡ್ವೊಕೇಟ್ಸ್ ಜೊತೆಗೆ ಜಡ್ಜಸ್ ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಕಾನೂನನ್ನ ಬೆಳವಣಿಗೆಯನ್ನು ಕೂಡ ನಾವು ಮಾಡಬಹುದು. ಅಂದ್ರೆ ಲೀಗಲ್ ಅಪ್ಲಿಕೇಶನ್ ಟು ಡೆವಲಪ್ ದಿ ಲಾ ಅಷ್ಟೇ ಅಲ್ಲ, ಬರೀ ಕಾನೂನು ಡೆವಲಪ್ ಆದ್ರೆ ಮಾತ್ರ ಸಾಲದು. ಈ ಕಾನೂನು ರೂಲ್ ಆಫ್ ಲಾ ಏನಿದೆಯೋ ರೂಲ್ ಆಫ್ ಲಾ ಎಸ್ಟಾಬ್ಲಿಷ್ ಆಗಬೇಕು ಅಂತಂದ್ರೆ ಸಮಾಜದಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಆ ಉದ್ದೇಶಕ್ಕೋಸ್ಕರನೇ ನಾವು ಈಗ ಇಂಥ ಒಂದು ವರ್ಕ್ಶಾಪ್ ನ ಸೆನ್ಸಿಟೈಸ್ ಮಾಡೋದ್ರಿಂದ ಅದರಲ್ಲೂ ಸ್ಟೇಕ್ ಹೋಲ್ಡರ್ಸ್ ಯಾರು ಅಂತಂದ್ರೆ ಇಲ್ಲಿ ನಮಗೆ ಇವತ್ತು ಇನ್ಸ್ಟಿಟ್ಯೂಷನ್ ಇದೆ ಅಂತಂದ್ರೆ ಮುಖ್ಯವಾಗಿ ಕಕ್ಷಿದಾರ ಇಲ್ಲ ಅಂದ್ರೆ ನೀವು ಇಲ್ಲ, ನಾವು ಇಲ್ಲ, ಹೌದಲ್ಲ? ಆದ್ರೆ ನಾವು ಇವತ್ತಿನ ದಿವಸ ಆತ್ಮಾವಲೋಕನವನ್ನು ಮಾಡ್ಕೊಳ್ಬೇಕು. ನಾವು ಕಕ್ಷಿದಾರನಿಗೆ ಯಾವ ಸ್ಥಾನವನ್ನು ಕೊಟ್ಟಿದ್ದೇವೆ? ಈ ಇನ್ಸ್ಟಿಟ್ಯೂಷನ್ ಇದೆ, ನಾವು ಒಂಥರ ಸೆಕೆಂಡರಿ ಸಿಟಿಜನ್ ಟೈಪ್ ನೋಡೋಂತ ಪರಿಸ್ಥಿತಿ ಇವತ್ತಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಂದ್ರೆ, ಕಕ್ಷಿದಾರ ಇಲ್ಲದೆ ಹೋದ್ರೆ ನಾವಿಲ್ಲ, ಈ ಇನ್ಸ್ಟಿಟ್ಯೂಷನ್ ಇಲ್ಲ, ಲಾಯರ್ಸ್ ಇಲ್ಲ, ಜಡ್ಜಸ್ ಇಲ್ಲ. ಆದ್ರಿಂದ ನಾವು ಅವ್ರನ್ನ ಕಕ್ಷಿದಾರರನ್ನ ಫಸ್ಟ್ ಸಿಟಿಜನ್ ಆಗಿ ನಾವು ಅವ್ರನ್ನ ನೋಡ್ಬೇಕಾಗ್ತದೆ. ಆದ್ರೆ ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಒಳಗೆ ನೋಡಿ ಅವನನ್ನ ಹಕ್ಕು ಬಾಧ್ಯತೆಗಳಿಗಿಂತ ನಾವು ಅವನನ್ನ ಶೋಷಣೆ ಜಾಸ್ತಿ ಆಗ್ತಾ ಇದೆ. ಆ ಶೋಷಣೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಮನುಷ್ಯರಲ್ಲಿ ಗ್ರೀಡಿ ಆಫ್ ಮನಿ, ದುಡ್ಡನ್ನು ಬಂದ್ರೆ ಸಾಕು, ಜನಗಳಿಗೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋಂಥ ಪರಿಸ್ಥಿತಿ ಇವತ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಬರೀ ನಾವು ಅವ್ರನ್ನ ಶೋಷಣೆ ಮಾಡೋದ್ಕಿಂತ ಅವರಿಗೆ ನ್ಯಾಯ ಕೊಡಿಸಿದಾಗ ಮಾತ್ರ ನಮ್ಮ ಈ ವ್ಯವಸ್ಥೆಗೆ ಒಂದು ಒಳ್ಳೆಯ ಹೆಸರು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ಅಪೀಲ್ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ, ಕಕ್ಷಿದಾರನಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಅವನ್ನ ನಾವು ಸೆಕೆಂಡ್ ಸಿಟಿಜನ್ ಟೈಪ್ ನೋಡಬಾರ್ದು. ಅವ್ನು ಇಲ್ಲ ಅಂದ್ರೆ ನಾವಿಲ್ಲ. ಹಾಗಾಗಿ ಕಕ್ಷಿದಾರನ ನೋವೇನಿದೆಯೋ ಆ ನೋವಿಗೆ ಸ್ಪಂದಿಸಿ ನಾವು ಅವ್ರ ನೋವಿಗೆ ದನಿ ಆದಾಗ ಮಾತ್ರ ಈ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ ಅದಕ್ಕೆ ಗೌರವ ಬರತಕ್ಕಂಥದ್ದು. ಈಗ ಇನ್ಸ್ಟಿಟ್ಯೂಷನ್ ಗೌರವ ಬರಬೇಕು ಅಂತಂದ್ರೆ ನಾವು ನೀವು ಅವ್ರ ನೋವಿಗೆ ಸ್ಪಂದಿಸಿದಾಗ, ಅವ್ರ ನೋವುಗಳಿಗೆ ದನಿಯಾದಾಗ ಮಾತ್ರ ನಾವೇನಾದ್ರೂ ಈ ಇನ್ಸ್ಟಿಟ್ಯೂಷನ್ಗೆ ಒಳ್ಳೆ ಗೌರವವನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಅದು ಯಾವಾಗ ಸಾಧ್ಯ ಆಗ್ತದೆ ಅಂತ ಏನಿಲ್ಲ, ಸಿಂಪಲ್, ಸ್ಟ್ರೈವ್ ಹಾರ್ಡ್ ಟು ಸ್ಟ್ರೆಂಥನ್ ದಿ ಇನ್ಸ್ಟಿಟ್ಯೂಷನ್. ಕೆಲಸ ಮಾಡುವಾಗ ನಾವು ಹೆಚ್ಚಿನ ಕೆಲಸವನ್ನು ಮಾಡೋದರ ಮೂಲಕ, ಹೆಚ್ಚಿನ ವರ್ಕ್ ಮಾಡೋದರ ಮೂಲಕ ಈ ಸ್ಟ್ರೆಂತ್ ಅನ್ನ ಇನ್ಸ್ಟಿಟ್ಯೂಷನ್ ಮಾಡಬಹುದು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಏನಂತಂದ್ರೆ, ನಾನು ಈಗಾಗಲೇ ಹೇಳಿದೆ, ಲಾ ಇಸ್ ದಿ ಟೂಲ್ ಟು ಸರ್ವ್ ದಿ ಪೀಪಲ್ ಆಫ್ ದಿಸ್ ಕಂಟ್ರಿ. ಅದರಿಂದ ಬರೀ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಸಾಕಾಗ್ತದಾ? ಇಲ್ಲ. ಇದು ಬರೀ ಲಾಯರ್ಸ್ ಗಳಿಗೆ ಮತ್ತೆ ಲಾ ಸ್ಟೂಡೆಂಟ್ಸ್ ಗಳಿಗೆ, ಹೊಸ ಜಡ್ಜಸ್ ಗಳಿಗೆ ಮಾತ್ರ ಅಪ್ಲೈ ಆಗ್ತದೆ ಅಂತಲ್ಲ. ಯಾಕೆಂತಂದ್ರೆ ನಾವು ಯಾವುದೋ ಒಂದು ಕೆಲಸ ಮಾಡುವಾಗ ಪ್ರಿನ್ಸಿಪಲ್ಸ್ ಆಫ್ ಮೊರಾಲಿಟಿ ಇರಬೇಕು. ಆ ಮೊರಾಲಿಟಿ ಇವತ್ತಿನ ದಿವಸದಲ್ಲಿ ಕಡಿಮೆ ಆಗ್ತಾ ಇದೆ. ಪ್ರಿನ್ಸಿಪಲ್ಸ್ ಆಫ್ ಮೊರಾಲಿಟಿ ಇಲ್ಲ ಅಂತಂದ್ರೆ, ಸ್ಟ್ಯಾಂಡರ್ಡೈಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಇನ್ಸ್ಟಿಟ್ಯೂಷನ್ ಅಧೋಗತಿಗೆ ಹೋಗ್ತದೆ. ಅದಕ್ಕೆ ನಾನು ಅವಾಗ ಹೇಳ್ತಾ ಇರ್ತೇನೆ, ನಾವು ಆತ್ಮಾವಲೋಕನವನ್ನು ಮಾಡ್ಕೊಳ್ಬೇಕು, ನಾವು ಸರಿದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಮ್ಗೆಲ್ಲ ಕಷ್ಟಪಟ್ಟು ಅವರ ತ್ಯಾಗ ಬಲಿದಾನಗಳ ಮೂಲಕ ಇಂಡಿಪೆಂಡೆನ್ಸ್ ತಂದ್ಕೊಟ್ರು ಈ ದೇಶಕ್ಕೆ. ಅವತ್ತಿನ ದಿವಸ ಆ ಎಲ್ಲ ಇಂಡಿಪೆಂಡೆನ್ಸ್ ತಂದ್ಕೊಡುವಂತ ಸಂದರ್ಭದಲ್ಲಿ ಅವು ಎಲ್ಲ ದೇಶದ ಬಗ್ಗೆ ಮಾತ್ರ ಕಾಳಜಿ ಇದ್ದಿದ್ರು. ನಾವೆಲ್ಲ ಈಗ ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಮೋರ್ ದೆನ್ 75 years ಆಫ್ ಇಂಡಿಪೆಂಡೆನ್ಸ್ ನಾವು ಆಚರಣೆ ಮಾಡಿ ಎಲ್ಲ ಅಮೃತ ಮಹೋತ್ಸವ ಎಲ್ಲವನ್ನು ಮಾಡ್ತಾ ಇದ್ದೇವೆ. ಆದ್ರೆ ಅವತ್ತಿನ ದಿವಸ ನಮ್ಮ ಅವರವರ ತ್ಯಾಗ ಬಲಿದಾನಗಳ ಮೂಲಕ ನಮ್ಗೇನು ಇಂಡಿಪೆಂಡೆನ್ಸ್ ತಂದ್ಕೊಟ್ರು, ಆ ನಿಟ್ಟಿನಲ್ಲಿ ನಾವು ನಡೀತಾ ಇದೀವೋ ಇಲ್ವೋ ಅಂತಕ್ಕಂಥ ಆತ್ಮಾವಲೋಕನವನ್ನು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ಇದು ಒಂದು ಸುಸಂದರ್ಭ ಅಂತ ಒಂದು ಆತ್ಮಾವಲೋಕನವನ್ನು ಮಾಡ್ಕೊಳ್ಳೋಣ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಈ ಪ್ರಾಕ್ಟೀಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮೊರಾಲಿಟಿ ಅಂತ ಹೇಳಿದೆ. ಮೊರಾಲಿಟಿ ಏನಂತಂದ್ರೆ, ಈಗಾಗಲೇ ಹೇಳಿದೆ ನಾನು, ಕಕ್ಷಿದಾರನ ಬಯಕೆ ಏನಿರ್ತದೋ ಅವ್ನ ಬಯಕೆ ಏನು ಬೇರೆ ಏನೋ ಬಯಕೆ ಪಟ್ಕೊಂಡು ಬರಲ್ಲ, ನ್ಯಾಯ ಸಿಗಲಿ ಅಂತ ಬರ್ತಾನೆ. ಈ ನ್ಯಾಯಸ್ಥಾನಕ್ಕೆ ಬರ್ತಕ್ಕಂಥದ್ದು ನನಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ. ಆ ನ್ಯಾಯ ಸಿಗ್ಲಿ ಅಂತ ಬಂದಾಗ ನಾವೇನಾದ್ರು ಅವರ ನಂಬಿಕೆಯನ್ನು ಇಟ್ಕೊಂಡು ಬಂದಿರ್ತಾರ ಈ ಇನ್ಸ್ಟಿಟ್ಯೂಷನ್ಗೆ, ಅದನ್ನ ನಾವೇನಾದ್ರು ಅವರಿಗೆ ಆ ನಂಬಿಕೆಯನ್ನ ಕಳೆಯೋ ಕೆಲಸವನ್ನು ಮಾಡಿದ್ರೆ ಇಡೀ ವ್ಯವಸ್ಥೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದು ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿದ್ದೇನೆ. ಈಗ ಆಸ್ಪಿರೆಂಟ್ಸ್ ಏನಿದಾರೋ ಜಡ್ಜಸ್, ಅವ್ರಿಗೆ ಕೆಲವೊಂದು ವಿಚಾರಗಳನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಒಂದು, ಡೋಂಟ್ ಆಸ್ಪೈರ್ ಟು ಬಿಕಮ್ ಜಡ್ಜ್ ಟು ಮೇಕ್ ಮನಿ. ಈಗಾಗಲೇ ನಾನು ಹೇಳಿದೆ, ಹಣದ ವ್ಯಾಮೋಹ ಇದ್ರೆ ನೀವು ಇಲ್ಲಿ ಬರಲೇಬೇಡಿ ಅಂತ ಹೇಳಿ. ಎರಡನೇದು, ನೋಡಿ ನಮ್ಗೆ ಇರೋದೇ 24 ಗಂಟೆ.
ಆ 24 hours ನೀವು ಬಜೆಟ್ ಮಾಡ್ಕೋಬೇಕು ಟೈಮ್ನ. ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು ಅಂತ ಮೊದಲೇ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ನೀವು ಹೇಳ್ಬೇಕು. ಸೂರ್ಯ ಹುಟ್ಟಕ್ಕಿಂತ ಮುಂಚೆ ನೀವು ಹೇಳಿದ್ರೇನೆ ಅವತ್ತು ಬಹಳಷ್ಟು ಉಲ್ಲಾಸವಾಗಿರ್ತೀರಿ ಅವತ್ತು ರಾತ್ರಿ. ಈಗ ಈ ಹೊಸ ಯಂಗ್ ಜನರೇಷನ್ಗೆ ಏನಂದ್ರೆ ರಾತ್ರಿ 12-1 ಗಂಟೆ ಯಾರು ಮಲ್ಕೊಳ್ಳಲ್ಲ, ಬೆಳಗ್ಗೆ 8-9 ಗಂಟೆ ಯಾರು ಹೇಳಲ್ಲ. ಇದಲ್ಲ. ಫಸ್ಟ್ ಏನಂತಂದ್ರೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಹೇಳ್ಬೇಕು. ರಾತ್ರಿ ಅಷ್ಟೇನೆ ಆದಷ್ಟು ಬೇಗ ಬೆಡ್ಗೆ ಹೋಗ್ಬೇಕು. ನೀವು ಬೆಡ್ಗೆ ಹೋಗ್ಬೇಕು ಅಂತಂದ್ರೆ ರಾತ್ರಿ ಬೇಗ ಬೆಡ್ಗೆ ಹೋದ್ರೆ ಬೆಳಗ್ಗೆ ಬೇಗ ಹೇಳಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತದೆ. ಇದವ್ರು ಆಗಲ್ಲ. ಮಿನಿಮಮ್ 6 hours ಸ್ಲೀಪ್ ಬೇಕೇ ಬೇಕು. ಆ 24 hours ಬಜೆಟ್ ಮಾಡ್ಕೋಬೇಕು. ನೀವು ಬಜೆಟ್ ಮಾಡ್ಕೊಂಡು ಬೆಳಗ್ಗೆ ಮಾರ್ನಿಂಗ್ 5 ಗಂಟೆಗೋ 5:15 ಹೇಳೋ ಪ್ರಯತ್ನ ಮಾಡಬೇಕು. ನಾನು ಬೆಳಗ್ಗೆ 5:15 ಈಗಲೂ ಹೇಳ್ತೇನೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಟೈಮ್ ಬಜೆಟ್ ಮಾಡ್ಕೋಬೇಕು. ಬಜೆಟ್ ಮಾಡ್ಕೊಂಡು ಓದ್ಲಿಕ್ಕಿಷ್ಟು. ಈಗ ನೀವು ಲಾಯರ್ ಆಗೇನೆ ಈಗ ಸೀನಿಯರ್ ಹತ್ರ ವರ್ಕ್ ಮಾಡ್ತಾ ಇರ್ತೀರಿ. ಕೋರ್ಟ್ ವರ್ಕ್ ನಿಲ್ಲಿಸ್ಬೇಕು ಅಂತಲ್ಲ, ಈ ಮಾಡಂತ ಪ್ರಯತ್ನದಲ್ಲಿ ಮಾಡಿ ನೀವು ಅದ್ರ ಜೊತೆಗೆ ಕೋರ್ಟ್ ವರ್ಕ್ ಮುಗಿಸ್ಕೊಂಡು ಇರೋ ಸಮಯ ಏನಿದೆಯೋ ಆ ಸಮಯವನ್ನ ನೀವು ಸದ್ಬಳಕೆ ಮಾಡ್ಕೋಬೇಕು. ಅದನ್ನ ಮಾಡಿ ನಿಮ್ಗೆ ಕೆಲವೊಂದು ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಇದ್ರೂ ಕೂಡ ನೀವು ಓದಿದ್ಕಿಂತ ಹೆಚ್ಚಿನ ಜ್ಞಾನ ಅಲ್ಲಿ ಬರುತ್ತೆ. ಬಟ್ ನೀವೆಲ್ಲ ಮರದ ಕೆಳಗಡೆ ಇದ್ದಲೇನೆ ಕೋರ್ಟ್ ಒಳಗಡೆ ಕುಳಿತುಕೊಂಡಿದ್ರೆ ಮಾತ್ರ ಜ್ಞಾನ ಬರೋದು. ನೀವು ಮರದ ಕೆಳಗಡೆ ನಿಂತ್ಕೊಂಡು ಅವನು ಇವನು ಫ್ರೆಂಡು ಜೊತೆಗೆ ಲಾಯರು ಜೊತೆ ಏನೋ ಗಾಸಿಪ್ ಅಂತ ಏನೋ ಮಾತಾಡ್ಕೊಂಡಿದ್ರೆ ನಿಮ್ಗೆ ಉಪಯೋಗ ಆಗಲ್ಲ. ಅದು ಕೋರ್ಟ್ ಅಲ್ಲಿ ಕೇಸ್ ನಡೆಸ್ತಾ ಇದ್ರೆ ಸೀನಿಯರ್ ಆರ್ಗ್ಯುಮೆಂಟ್ ಏನ್ ಮಾಡ್ತಾ ಇದ್ದಾರೆ, ಯಾವ ಗ್ರೌಂಡ್ಸ್ ಅರ್ಜಿ ಮಾಡಿದ್ದಾರೆ, ಯಾವ ಪಾಯಿಂಟ್ ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಅದನ್ನೆಲ್ಲ ನೀವು ವಾಚ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಬರ್ತದೆ. ಯಾಕೆ ನಾನ್ ಮಾಡಿದ್ದು ಅದೇ. ನಾನು 10 ವರ್ಷ ಪ್ರಾಕ್ಟೀಸ್ ಜಡ್ಜ್ ಆಗಕ್ಕಿಂತ ಮುಂಚೆ ಮಾಡಿದ್ದು. ನಾನು ಯಾವತ್ತೂ ಕೋರ್ಟ್ ಒಳಗಡೆ ಕಾಲ ಕಳೆದಿಲ್ಲ. ಕೋರ್ಟ್ ಒಳಗಡೆ ಕಾಲ ಕಳೆದಿದ್ದೀನಿ. ಅದು ನನಗೆ ಅನುವಾಗಿತ್ತು. ಅವತ್ತಿನ ದಿವಸಕ್ಕೆ ಅದೊಂದು ಟಿಪ್ಸ್ ನಿಮ್ಗೆ ಹೇಳ್ತಾ ಇದ್ದೇನೆ. ಯಾವಾಗ್ಲೂ ಕೋರ್ಟ್ ಒಳಗಡೆ ಇದೆ. ಅದು ಇದು ಮಾತಾಡೋದಿರುತ್ತೆ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಬಂದಿದೆ. ನಮ್ಮ ಇಡೀ ಜನರೇಷನ್ ಇವತ್ತೇನಾದ್ರು ಹಾಳಾಗಿದೆ ಅಂತಂದ್ರೆ ಈ ಮೊಬೈಲ್ ಬಂದು ಎಲ್ಲವನ್ನ ಸರ್ವನಾಶ ಮಾಡ್ಬಿಟ್ಟಿದೆ. ಅದರಲ್ಲೂ ಯಂಗ್ ಜನರೇಷನ್ ನ ಮ್ಯಾನ್ ಪವರ್ ಏನಿದೆಯೋ ಆ ಸೋರ್ಸ್ ಏನಿದೆಯೋ ಅದು ಹಾಳಾಗ್ಬಿಟ್ಟಿದೆ. ಬೇಕು ಮೊಬೈಲ್ ಬೇಕು, ಇಂಟರ್ನೆಟ್ ಬೇಕು, ಎಲ್ಲ ಬೇಕು. ಏನಕ್ಕೆ ಬೇಕು? ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೊಳಕ್ ಬೇಕು. ಅದನ್ನ ಮಾತ್ರ ನೀವು ಉಪಯೋಗಿಸ್ಕೋಬೇಕು. ಇಲ್ಲಿ ಏನೋ ಅಸೋಸಿಯೇಟ್ ಏನೋ ಮಾಡದ ಅವನೇನೋ ಮಾಡದ ಅದೇನೋ ನೋಡ್ಕೊಂಡು ಅವನ ಕಾಲ ಕಳಿಬಾರ್ದು. ಬಟ್ ಆಗ್ತಾ ಇರೋದು ಇವತ್ತಿನ ಯುವ ಜನರ ಏನು ಮ್ಯಾನ್ ಪವರ್ ಇದೆಯೋ ಅದೆಲ್ಲ ವೇಸ್ಟ್ ಆಗ್ತಾ ಇದೆ. ಅದಕ್ಕೆ ಹೋಗ್ಬೇಡಿ ನೀವು. ಆ ಟೈಮ್ ನ 24 hours ಬಜೆಟ್ ಮಾಡ್ಕೊಳ್ಳಿ. ಮೂರನೇದು, ನೀವು ಜಡ್ಜ್ ಅಂದ್ರೆ ಬರೀ ನೀವು ಜಡ್ಜ್ ನಾನು ಆಯ್ತು ನಂಗೊಂದು ಸರ್ಕಾರಿ ಕೆಲಸ ಸಿಕ್ತು ಅನ್ನೋದಲ್ಲ. ಅದು ಸರ್ಕಾರಿ ಕೆಲಸ ಅಲ್ಲ. ನೀವು ಜಡ್ಜ್ ಆದ್ರೆ ಏನಂದ್ರೆ ಅದು ರಾಷ್ಟ್ರದ ಪರಮಾಧಿಕಾರವನ್ನ ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು, ಸಾವರಿನ್ ಪವರ್ಸ್ ನ ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು. ಅಂದ್ರೆ ರಾಷ್ಟ್ರ ಕಟ್ಟುವ ಕೆಲಸ. ಇದು ನಾಟ್ ಫಾರ್ ಎಂಪ್ಲಾಯ್ಮೆಂಟ್ ಅಂಡ್ ಆಲ್ಸೋ ನೀವು ವಾಟ್ ಎವರ್ ದಿ ಸ್ಯಾಲರಿ ಯು ಗೆಟ್ ದಟ್ ಈಸ್ ನಾಟ್ ಯುವರ್ ರೆಮ್ಯುನರೇಷನ್. ಸೇವೆ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ನೀವು ಕೊಡ್ತಾರೆ ಅಷ್ಟೇ. ಬಟ್ ನೀವು ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ ಸಾವರಿನ್ ಪವರ್ಸ್ ಆಫ್ ದಿ ಸ್ಟೇಟ್ ನ ಎಕ್ಸರ್ಸೈಸ್ ಮಾಡೋದು. ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ನಾನು ಗೌರ್ಮೆಂಟ್ ಸರ್ವೆಂಟ್, ನನ್ಗೊಂದು ಕೆಲಸ ಸಿಕ್ಕಿದೆ, ಅದನ್ನ ಮಾತ್ರ ತಲೆಯಲ್ಲಿ ಇಟ್ಕೋಬಾರ್ದು. ಅಂದ್ರೆ ಯು ಶುಡ್ ಹ್ಯಾವ್ ದಿ ಕಮಿಟ್ಮೆಂಟ್ ಟು ದಿ ಸೊಸೈಟಿ. ಆ ಸೊಸೈಟಿ ಕಮಿಟ್ಮೆಂಟ್ ಇಲ್ಲ ಅಂತಂದ್ರೆ ನೀವು ಜಡ್ಜ್ ಆಗಿರೋ ಉಪಯೋಗ ಇಲ್ಲ. ನೆಕ್ಸ್ಟ್, ಲೈಫ್ ಹೆಂಗ್ ಲೀಡ್ ಮಾಡ್ಬೇಕು ಅಂತ. ಸಿಂಪಲ್ ಲೈಫ್ ಲೀಡ್ ಮಾಡ್ಬೇಕು. ನೀವು ಬೇರೆ ಯಾರನ್ನ ನೋಡ್ಕೊಂಡು ಅವ್ರನ್ನ ಅನುಕರಣೆ ಮಾಡ್ತಕ್ಕಂಥದ್ದಲ್ಲ. ಸಿಂಪಲ್ ನಿಮಗೆ ಬರ್ತಕ್ಕಂಥ ಸಂಬಳ ಏನಿದೆಯೋ ಆ ಸಂಬಳದ ಇತಿಮಿತಿ ಒಳಗೆ ನಿಮ್ಮ ಬದುಕಿನ ಜೊತೆಗೆ ನಿಮ್ ಸುತ್ತಮುತ್ತ ಯಾರು ಇರ್ತಾರೋ, ತಂದೆ ತಾಯಿ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆಲ್ಲ ನೀವು ಒಂದೊಂದು ಅನ್ನ ಆಕಾಶದ ಬಗ್ಗೆ ಯೋಚನೆ ಮಾಡಬೇಕು. ಸಿಂಪಲ್ ಲೈಫ್ ನ ಲೀಡ್ ಮಾಡಬೇಕು. ಅಂದ್ರೆ ಒಬ್ರಿಗೆ ಕೆಲಸ ಸಿಕ್ಕಿದಾಗ ಮನೆಯಲ್ಲಿ 4 ಜನಕ್ಕೆ ಅನ್ನ ಹಾಕಂತ ಒಂದು ಭಾಗ್ಯ ಸಿಗುತ್ತೆ ನಿಮಗೆ. ಅದನ್ನ ಮಾಡಿ. ನೆಕ್ಸ್ಟ್, ಬಿ ಹಾನೆಸ್ಟ್ ಅಂಡ್ ಆಲ್ಸೋ ಕರೇಜಿಯಸ್. ನಿಮ್ಗೆ ಯಾವಾಗ ಹಾನೆಸ್ಟ್ ಆಗಿ ಇರ್ತೀರ ನೀವು, ನಿಮ್ಗೆ ಧೈರ್ಯ ಇರುತ್ತೆ. ನೀವು ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ಮಾತನಾಡ್ಬೋದು. ಆ ಕರೇಜ್ ನಿಮ್ಗೆ ಇರುತ್ತೆ. ಆ ಕರೇಜ್ ಯಾವಾಗ ಬರುತ್ತೆ ಅಂತಂದ್ರೆ ನೀವು ಹಾನೆಸ್ಟ್ ಆಗಿದ್ದಾಗ ಮಾತ್ರ. ಹಾನೆಸ್ಟ್ ಆಗಿಲ್ಲ ಅಂತಂದ್ರೆ ನೀವು ಕರೇಜ್ ಎಲ್ಲೂ ಬರಲ್ಲ. ನೀವು ಯಾರು ನಿಮ್ಗಳ ಮುಂದೆ ಈ ತರ ನಿಂತ್ಕೊಂಡು ಮಾತನಾಡಕ್ ಕರೇಜ್ ಯಾರಿಗೂ ಬರಲ್ಲ, ಹಾನೆಸ್ಟ್ ಆಗಿಲ್ಲ ಅಂದ್ರೆ. ಅದು ಇಂಪಾರ್ಟೆಂಟ್. ಬಿ ಹಾನೆಸ್ಟ್ ಅಂಡ್ ಕರೇಜಿಯಸ್. ಇನ್ನೊಂದು, ಹಾರ್ಡ್ ವರ್ಕ್ ಮಾಡಬೇಕು. ನೀವು ಹಾರ್ಡ್ ವರ್ಕ್ ಏನು ಅಂತಂದ್ರೆ ನನಗೆ ಸಂಬಳ ಬರ್ತಾ ಇದೆ, ನಂಗೆ 1.25 ಲಕ್ಷ ಬಿಗಿನಿಗೆ ಬಂದ್ಬಿಡುತ್ತೆ ಅನ್ನೋದಲ್ಲ. ನೀವು ಅದೇನಾದ್ರು ನೀವು ಸರ್ಕಾರಕ್ಕೆ ಬಿಡಿಯನ್ನೇ ಹಾಕ್ಬಾರ್ದು. ಸರ್ಕಾರ ನಿಮ್ಮನ್ನು ಸಾಕ್ಬಾರ್ದು. ನಿಮ್ಮ ಋಣ ಸರ್ಕಾರದ ಮೇಲೆ ಇರಬೇಕು. ಅಂದ್ರೆ ನನಗೆ ಕೊಡ್ತಕ್ಕಂಥ ಸಂಬಳದ 2-3% ನಾನು ಕೆಲಸ ಮಾಡ್ತೇನೆ ಅಂತ ಹಾರ್ಡ್ ವರ್ಕ್. ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ, ಲಾಯರ್ಸ್ ಗಳನ್ನ ಕೆಲವು ಕ್ಲೈಂಟ್ ಗಳಿಗೆ ಒಳ್ಳೊಳ್ಳೆ ಲಾಯರ್ ಇಟ್ಕೊಳಕ್ ಆಗಲ್ಲ. ಸಾಮಾನ್ಯಕ್ಕೆ ಅದು ಸಾಮಾನ್ಯ ಲಾಯರ್ ಹತ್ರ ಹೋಗಿರ್ತಾರೆ. ಇವತ್ತಿನ ವ್ಯವಸ್ಥೆ ನೀವು ನೋಡಿದಿರಿ. ಸೀನಿಯರ್ ಜಡ್ಜಸ್ ಅಂತಂದ್ರೆ ಹೋಗ್ಬೇಕು, ಲಕ್ಷ ಕೊಡಬೇಕು. ಹೈಕೋರ್ಟ್ ಅಲ್ಲಿ ನೀವು ಎಂಗೇಜ್ ಮಾಡ್ಬೇಕು ಅಂದ್ರೆ ಸೀನಿಯರ್ ಕೌನ್ಸಿಲ್ ಗಳನ್ನ, ಸುಪ್ರೀಂ ಕೋರ್ಟ್ ಅಲ್ಲಿ ಎಂಗೇಜ್ ಮಾಡ್ಬೇಕು ಅಂದ್ರೆ ದಿನಕ್ಕೆ 1 ಕೋಟಿ ಕೇಳೋರು ಇದ್ದಾರೆ. ಅಂತ ಪರಿಸ್ಥಿತಿ ಇರ್ತದೆ. ನೀವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನ್ಯಾಯ ಕೊಡಕ್ಕೆ ಅವಕಾಶ ಏನಿದೆ, ಕೇಸ್ ನಲ್ಲಿ ಏನಿದೆ, ನಾನು ಈ ರೀತಿ ಜಡ್ಜ್ಮೆಂಟ್ ಬರೆದ್ರೆ ಯಾರಿಗೆ ಅನ್ಯಾಯ ಆಗುತ್ತೆ, ಸೀನಿಯರ್ ಜಡ್ಜ್ ಮುಂದೆ ಬಂದು ನಿಂತ್ಕೊಂಡ್ರು ಅಂತ ಹೇಳಿ ನೀವು ನ್ಯಾಯ ಕೊಡಬಾರ್ದು. ಜಡ್ಜ್ಗಳಾದವರು ಕಾನೂನು ಏನಿದೆ ಅದನ್ನ ತುಲನೆಯನ್ನ ಮಾಡಿ, ಈ ವೀಕ್ ಅಡ್ವೊಕೇಟ್ ಇದ್ರೂ ಕೂಡ ತಮ್ಮಲ್ಲಿರ್ತಕ್ಕಂಥ ಸರ್ವಶಕ್ತಿಯನ್ನ ಬಳಕೆ ಮಾಡಿ
ನ್ಯಾಯಾಧೀಶರುಗಳು ನ್ಯಾಯವನ್ನ ಕೊಡಬೇಕು. ಅದಕ್ಕೆ ನಾನು ಹೇಳಿದ್ದು ಹಾರ್ಡ್ ವರ್ಕ್ ಏನು ಅಂತಂದ್ರೆ, ನೀವು ಹಾರ್ಡ್ ವರ್ಕ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಾಧನೆಯನ್ನು ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಇನ್ನೊಂದಿರುತ್ತೆ, ಈ ನಾಲೆಡ್ಜ್ ಇರುತ್ತೆ. ಕೆಲವರೆಲ್ಲ ಹುಟ್ಟಿನಿಂದಲೇ ಬಂದ್ಬಿಟ್ಟಿರುತ್ತೆ, ಕೆಲವರು ಇವೆಲ್ಲ ಬುದ್ಧಿವಂತಿಕೆ, ಕೆಲವರು ಪಾಪ ಕಷ್ಟಪಟ್ಟು ಆಮೇಲೆ ಪಡ್ಕೊಂಡಿರ್ತಾರೆ. ಈ ನಾಲೆಡ್ಜ್ ಏನ್ ಮಾಡ್ಬೇಕು ಅಂತ, ನಾಲೆಡ್ಜ್ ಏನ್ ಮಾಡ್ಬೇಕು ಅಂದ್ರೆ ನೀವು ಶೇರ್ ಮಾಡ್ಕೊಳ್ಬೇಕು. ಆ ಶೇರ್ನ ಯಾಕೆ ಮಾಡ್ಕೋಬೇಕು ಅಂತಂದ್ರೆ ಸಮಾಜದ ಒಳಿತಿಗಾಗಿ ಮಾಡಬೇಕು. ಇಲ್ಲ ನನಗೆ ನಾಲೆಡ್ಜ್ ಇದೆ, ನನ್ನ ಹತ್ರಲ್ಲೇ ಇದ್ಬಿಡ್ಲಿ ಅಂತಕ್ಕಂಥದ್ದಲ್ಲ. ನಿಮ್ಮಲ್ಲಿ ಏನ್ ಬುದ್ಧಿವಂತಿಕೆ ಇದೆಯೋ ಆ ಬುದ್ಧಿವಂತಿಕೆಯನ್ನ ಸಮಾಜಕ್ಕೆ ಕೊಡಬೇಕು. ಸಮಾಜಕ್ಕೆ ಕೊಡಬೇಕು ಅಂತಂದ್ರೆ ನೀವು ನಾಲೆಡ್ಜ್ ನ ಶೇರ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಜಡ್ಜಸ್ ಇರ್ತೀರಿ, ನೀವೇ ಸ್ಟೂಡೆಂಟ್ಸ್ ಇರ್ತೀರಿ, ನೀವುಗಳು ಏನ್ ಮಾಡ್ಬೇಕು, ಒಬ್ರಿಗೊಬ್ರು ಶೇರ್ ಮಾಡ್ಕೋಬೇಕು. ನೀವೇನ್ ಕಳ್ಕೊಳ್ಳೋದೇನಿಲ್ಲ. ನೀವು ಶೇರ್ ಮಾಡ್ಕೊಳ್ಳೋದ್ರಿಂದ ಮತ್ತೊಬ್ಬನಲ್ಲಿ ಇರ್ತಕ್ಕಂಥ ನಾಲೆಡ್ಜ್ ನಿಮಗೆ ಬರುತ್ತೆ, ನಿಮ್ಮಲ್ಲಿ ಇರ್ತಕ್ಕಂಥ ನಾಲೆಡ್ಜ್ ಅವ್ರಿಗೆ ಹೋಗುತ್ತೆ. ಕೋರ್ಟಲ್ಲಾದ್ರೂ ಅಷ್ಟೇನೆ. ನಾವೀಗ ಏನಂತಂದ್ರೆ ನಮ್ಮ ಮುಂದೆ ಬಂದು ಹೊಸದಾಗಿ ಬಂದ ಅಡ್ವೊಕೇಟ್ ಬಂದ್ರು ನಮಗಿಂತ ಗೊತ್ತಿಲ್ಲದ ಕೆಲವೆಲ್ಲ ವಿಚಾರಗಳು ಅವನಿಗೆ ಚೆನ್ನಾಗಿ ಗೊತ್ತಿರ್ತದೆ. ಅಂದ್ರೆ ಹೂ ಕಮ್ ಅಕ್ರಾಸ್ ವಿತ್ ಡಿಫಿಕಲ್ಟೀಸ್ ಅವ್ರಿಗೆ ಚೆನ್ನಾಗಿ ನಾಲೆಡ್ಜ್ ಇರುತ್ತೆ. ಆವಾಗ ನೀವು ಇವನು ಜೂನಿಯರು, ಸೀನಿಯರು ಅಥವಾ ಸೀನಿಯರ್ ಅಡ್ವೊಕೇಟ್ ಅಂತ ನೋಡಬಾರ್ದು, ಮುಖ ನೋಡಬಾರ್ದು. ಯಾವ್ದು ಒಳಿತಿರುತ್ತೋ ಅದನ್ನ ಸ್ವೀಕರಿಸಬೇಕು. ಅದು ಬಹಳ ಮುಖ್ಯ. ಅಂದ್ರೆ ಶೇರಿಂಗ್ ಆಫ್ ನಾಲೆಡ್ಜ್ ಫಾರ್ ದಿ ಇಂಪ್ರೂವ್ಮೆಂಟ್ ಆಫ್ ಲೈಫ್ ಅಂಡ್ ಇಂಡಿವಿಜುವಲ್. ಯಾವ್ಯಾವ ವ್ಯಕ್ತಿ ಇರ್ತಾನೆ ಸಮಾಜದಲ್ಲಿ, ಅವನು ಒಳಿತಿಗೋಸ್ಕರ ನಿಮ್ ನಾಲೆಡ್ಜ್ ಏನಿದೆಯೋ ಅದನ್ನ ಶೇರ್ ಮಾಡ್ಬೇಕು. ಬರೀ ನಾಲೆಡ್ಜ್ ಇಟ್ಕೊಂಡು ಏನ್ ಮಾಡ್ತೀರಾ, ನೀವು ಬುದ್ಧಿವಂತ ಆಗಿ ಸಮಾಜಕ್ಕೆ ಒಳಿತು ಮಾಡ್ಲಿಲ್ಲ ಅಂದ್ರೆ ನಿಮ್ ಬುದ್ಧಿವಂತಿಕೆ ಏನಕ್ಕೆ ಬೇಕೋ ಅದ್ರ ಉಪಯೋಗ ಇಲ್ಲ. ಆ ಬುದ್ಧಿವಂತಿಕೆಯನ್ನ ಉಪಯೋಗ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನು ಈಗಾಗಲೇ ಹೇಳಿದೆ, ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್. ಅಂದ್ರೆ ನಾವೆಲ್ಲ ಒಂದು ಈ ರಾಷ್ಟ್ರದ ಮಕ್ಕಳು ಅನ್ನೋದೊಂದು ಬರಬೇಕು, ನ್ಯಾಷನಲ್ ಕಾನ್ಸಿಯಸ್ನೆಸ್ ಇರಬೇಕು ಅಂತ ಹೇಳಿದ್ದೀನಿ. ಇದು ಇನ್ಸ್ಟಿಟ್ಯೂಷನ್ ಬಗ್ಗೆ ಇರ್ತಕ್ಕಂತ ಒಂದು, ಈಗ ಟಿಪ್ಸ್ ಕೊಡ್ಬೇಕಲ್ಲ, ಯಾರ್ಯಾರು ನೀವು ಎಕ್ಸಾಮ್ ಅಪಿಯರ್ ಆಗ್ತೀರಿ ಅವ್ರಿಗೆಲ್ಲ ಟಿಪ್ಸ್ ಕೊಡ್ತಕ್ಕಂಥ. ಈಗಾಗಲೇ ಹೇಳಿದೆ ನಾನು, ಕಂಬೈನ್ ಸ್ಟಡಿ ಮಾಡಬೇಕು. ನೀವು ಡಿಸ್ಕಷನ್ ಮಾಡಿದಾಗ ಏನಾಗುತ್ತೆ, ಕಂಬೈನ್ ಸ್ಟಡಿ ಮಾಡಿದಾಗ ಯಾರ್ಯಾರು ಆಸ್ಪಿರೆಂಟ್ಸ್ ಇದಾರೋ ನೀವೇ ಕಂಬೈನ್ ಸ್ಟಡಿ ಮಾಡಿ. ನೀವು ಕಂಬೈನ್ ಸ್ಟಡಿ ಮಾಡಿದಾಗ ನಿಮ್ಮನ್ನು ಡಿಸ್ಕಷನ್ ಮಾಡಿದಾಗ ತಲೆಯಲ್ಲಿ ಇರುತ್ತೆ. ನೀವು ಬರೀ ಬಾಯಾಟ್ ಮಾಡ್ಕೊಂಡು ಅಲ್ಲಿ ಹೋದ್ರೆ ನಿಮ್ಗೆ ಅದು ನೆನಪಿಗೆ ಬರಲ್ಲ. ಯಾವ್ದಾದ್ರು ಒಂದು ಕ್ವಶನ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿ ಅಂದಾಗ ಗೊತ್ತಿರೋ ಆನ್ಸರ್ ನಿಮ್ಗೆ ಮರ್ತೋಗ್ಬಿಡ್ತದೆ. ಹಾಗಾಗಿ ಡಿಸ್ಕಷನ್ ಮಾಡಿ. ಫಸ್ಟ್ ಟಿಪ್ಸ್ ಏನು ಅಂತಂದ್ರೆ ಕಂಬೈನ್ ಡಿಸ್ಕಷನ್ ಮಾಡಿ ಓದಿ, ಅವಾಗ ನಿಮ್ಗೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೆಕೆಂಡ್ ಏನು ಅಂತಂದ್ರೆ, ಈಗ ನೋಡಿ ಹೊಸ ಕಾನೂನೆಲ್ಲ ನಾವು ತಂದಿದ್ದೀವಿ. ನಾನು ಆಗ್ಲೇ ಹೇಳಿದೆ, ಹಿಂದಿನ ಒಂದು ಸಂದರ್ಭದಲ್ಲಿ ಹೇಳಿದೆ, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ. ಈಗ ನೀವು ಎನಾಕ್ಟ್ಮೆಂಟ್ ಬಂದಿದೆ, ನೀವು ಎನಾಕ್ಟ್ಮೆಂಟ್ ಅಲ್ಲಿ ಓಲ್ಡ್ ಕ್ರಿಮಿನಲ್ ಮೇಜರ್ ಆಕ್ಟ್ಸ್ ನ್ಯೂ ಎನಾಕ್ಟ್ಮೆಂಟ್ ಇದೆ. ಅದರಲ್ಲೇ ಒಂದು ಕಂಪ್ಯಾರಿಸನ್ ಇದೆ ನೋಡಿ. ನೀವು ಬುಕ್ ಗಳು ನೋಡಿದ್ರೆ ಯಾವ ಸೆಕ್ಷನ್ ಯಾವ್ಯಾವ ಚೇಂಜ್ ಆಗಿದೆ, ಎಲ್ಲೆಲ್ಲಿ ಯಾವ್ಯಾವ ವರ್ಡ್ ನ ಇನ್ಸರ್ಟ್ ಮಾಡಿದ್ದಾರೆ, ಯಾವ್ಯಾವ ವರ್ಡ್ ತೆಗೆದಾಕಿದ್ದಾರೆ, ಇಂಥದ್ದೆಲ್ಲ ಒಂದು ಶಾರ್ಟ್ ಆಗಿ ಕೊಟ್ಟಿದ್ದಾರೆ. ಅದನ್ನ ನೀವು ಗ್ಲಾನ್ಸ್ ಮಾಡಿದಾಗ ನಿಮ್ಗೆ ಸೆಕ್ಷನ್ಸ್ ಗಳು ಕೂಡ ಅದರಲ್ಲಿ ಬರ್ತದೆ. ಅದನ್ನ ನೋಡಿ, ಅದನ್ನ ಟೇಬಲ್ ನ ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ಸೆಕ್ಷನ್ಸ್ ಗಳು ನೋಡ್ಕೊಳ್ಳಿ. ಆಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಈಗಾಗಲೇ ಹೇಳಿದೆ ನಾನು, ಡೋಂಟ್ ಬಿ ಬಯಾಟ್ ಅಂತ ಹೇಳಿದೆ. ಅಂಡರ್ಸ್ಟ್ಯಾಂಡ್ ದಿ ಲಾ ವಿಲ್ ರೀಡಿಂಗ್. ಕಾನೂನು ಏನಿದೆ ನನ್ನ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನ ಅರ್ಥ ಮಾಡ್ಕೋಬೇಕು. ನೀವು ಬರೀ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡುವಾಗ ಇಂಗ್ರೀಡಿಯೆಂಟ್ಸ್ ಏನಿದೆ ಆ ಕಾನೂನಿನಲ್ಲಿ ಅದನ್ನ ನೀವು ಅರ್ಥಕೊಂಡಾಗ ಮಾತ್ರ ನೀವು ಆನ್ಸರ್ ನ ಬರೆಯಕ್ಕಾಗ್ತದೆ. ನೀವು ಬಯಾಟ್ ಮಾಡಿದಾಗ ನಾನು ಹೇಳಿದೆ, ಎಲ್ಲಾರು ಒಂದು 4-5 ಕ್ವಶನ್ಸ್ ನಿಮ್ಗೆ ಪೂರ್ತಿ ಕ್ವಶನ್ಸ್ ಗ್ಲಾನ್ಸ್ ಮಾಡ್ಬಿಡ್ತೀರಿ. ಫಸ್ಟ್ ಗ್ಲಾನ್ಸ್ ಮಾಡಿದಾಗ ಕಷ್ಟ ಇದೆ ಅಂತ ಪೇಪರ್ ತಲೆಗೆ ಬಂದ್ಬಿಟ್ರೆ ಓದಿದ್ದು ಮರ್ತೋಗ್ಬಿಡ್ತದೆ. ಆದ್ರಿಂದ ಅದನ್ನ ಮಾಡಬೇಡಿ, ಬಯಾಟ್ ಮಾಡಬೇಡಿ. ಓದುವಾಗ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕಾನೂನು ಏನಿದೆ ಅನ್ನೋ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ಏನ್ ಮಾಡ್ಬೇಕು, ಈಗ ವೈಲ್ ಆನ್ಸರಿಂಗ್ ದಿ ಕ್ವಶನ್, ನಿಮ್ಗೆ ಏನ್ ಕ್ವಶನ್ ಕೇಳಿರ್ತಾರೆ ಅದಕ್ಕೆ ಏನ್ ನೋಡ್ಬೇಕು, ನೀವು ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನ ನೋಡ್ಬೇಕು. ಮೇನ್ ನಾವು ಹೇಳ್ಬೇಕಾದ್ರೆ ನೀವು ಆ ಕ್ವಶನ್ ಕೇಳಿದಾಗ ಇಂಗ್ರೀಡಿಯೆಂಟ್ಸ್ ಏನಿದೆ ಆ ಕಾನೂನಲ್ಲಿ, ಆ ಸೆಕ್ಷನ್ ಅಲ್ಲಿ ಅದನ್ನ ನೀವು ಕೋಟ್ ಮಾಡ್ಬೇಕು. ಬೇರೆ ಎಲ್ಲ ಈ ನಾವು ಕಾಲೇಜಲ್ಲಿ ಇವುಗಳೆಲ್ಲ ನೋಡ್ತೀರಿ, ಬುಲ್ಡಾಲಜಿ ಬರೆಯೋದು. ಆ ಬುಲ್ಡಾಲಜಿ ನಿಮಗೆ ಬೇಡ. ಈ ಲಾ ನಲ್ಲಿ ಎಸ್ಪೆಷಲಿ ನಿಮಗೆ ನೋಡ್ತಕ್ಕಂಥದ್ದೇ ಇಂಗ್ರೀಡಿಯೆಂಟ್ಸ್ ಆಫ್ ದಿ ಪರ್ಟಿಕ್ಯುಲರ್ ಸೆಕ್ಷನ್. ಆಮೇಲೆ ನೀವು ಇನ್ನೊಂದು ಏನ್ ಮಾಡ್ಬೇಕು ಅಂದ್ರೆ, ನೀವು ಕ್ವಶನ್ ನಾನು ಸಾಮಾನ್ಯವಾಗಿ ಎಲ್ಲ ಈ ಜೂನಿಯರ್ ಡಿವಿಷನ್ ಅಲ್ಲಿ ಎಕ್ಸಾಮ್ ಬರ್ದವ್ರು ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದ್ದೀನಿ, ಡಿಸ್ಟ್ರಿಕ್ಟ್ ಜಡ್ಜ್ ಆಸ್ಪಿರೆಂಟ್ಸ್ ಪೇಪರ್ಸ್ ವ್ಯಾಲ್ಯೂಯೇಷನ್ ಮಾಡಿದ್ದೀನಿ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, ಅವ್ರು ಫಸ್ಟ್ ಆ ಕ್ವಶನ್ ಎಷ್ಟು ಮಾರ್ಕ್ಸ್ ಇಟ್ಟಿದ್ದಾರೆ ಅನ್ನೋದೇ ನೋಡೋದಿಲ್ಲ. ತಲೆಯಲ್ಲಿ ಎಲ್ಲ ಗೊತ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲಾನು ಒದರ್ ಬಿಡ್ತಾರೆ. ಅದ್ರ ಅವಶ್ಯಕತೆ ಇಲ್ಲ. ಅದು ಯಾಕೆ ಬೇಡ ಅಂತ ಹೇಳ್ತೀನಿ ಅಂದ್ರೆ, ನೀವು ಅದನ್ನೆಲ್ಲ ಒದರಕ್ ಹೋದ್ರೆ ಬೇರೆ ಕ್ವಶನ್ಸ್ ಅಟೆಂಡ್ ಮಾಡಕ್ ನಿಮ್ಗೆ ಟೈಮ್ ಸಾಕಾಗಲ್ಲ. ಅಲ್ಲಿ ನೋಡ್ಬೇಕಾದ್ರೆ ನೀವೇನು ಆ ಕ್ವಶನ್ 2 ಮಾರ್ಕ್ಸ್ ಇದೆಯಾ, 2 ಮಾರ್ಕ್ಸಿಗೆ ಎಷ್ಟು ಬೇಕೋ ಅಷ್ಟೇ ಬರೀಬೇಕು. 4 ಮಾರ್ಕ್ಸ್ ಇದೆಯಾ, 4 ಮಾರ್ಕ್ಸಿಗೆ ಎಷ್ಟು ಬೇಕೋ ಅದೇ ಬರೀಬೇಕು. ಸುಮ್ಮನೆ ನೀವೆಲ್ಲ ನನಗೆ ಗೊತ್ತಿದೆ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಆಮೇಲೆ ನಿಮ್ಗೆ ಇದನ್ನ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂದ್ರೆ, ಆನ್ಸರ್ ಮಾಡುವಾಗ ಈ ಕೆಲವೊಂದು ಕೇಸ್ಗಳು ನಾನು ಅದಕ್ಕೆ ಹೇಳಿದ್ರೆ, ನೀವು ಕೋರ್ಟಲ್ಲಿ ಯಾವಾಗ ಇರ್ತೀರಿ, ಯಾವ ಲಾಯರ್ ಕೋರ್ಟ್ ಮಾಡ್ತಾ ಇರ್ತಾರೆ ಜಡ್ಜ್ಮೆಂಟ್ಸ್, ಆ ಕೇಸಿಗೆ ಸಂಬಂಧಪಟ್ಟಂತೆ ನೀವು ಅದನ್ನ ನೋಡ್ಬೇಕು.
ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಏನು, ಅದಕ್ಕೆ ಯಾವ್ಯಾವ ಜಡ್ಜ್ಮೆಂಟ್ ಕೊಟ್ಟರು, ನೀವು ಅದನ್ನ ಮೈಂಡ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಆ ಜಡ್ಜ್ಮೆಂಟ್ ನೆನಪಿರ್ತದೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಡಿಸೈಡೆಡ್ ಕೇಸಸ್ ಏನ್ ಇರ್ತದೆ ಆನ್ಸರ್ ಬರೆಯುವಾಗ ಆ ಕ್ವಶನ್ಗೆ ಆ ಜಡ್ಜ್ಮೆಂಟ್ ಅಪ್ಲೈ ಆಗ್ತದೆ ಅಂತ ಹೇಳಿ ಡಿಸೈಡೆಡ್ ಕೇಸ್ ನ ಅಲ್ಲಿ ನೀವು ಕೋಟ್ ಮಾಡ್ಬೇಕಾಗ್ತದೆ. ಅಂದ್ರೆ ಯಾವ ಡಿಸೈಡೆಡ್ ಕೇಸ್ ಕೋಟ್ ಮಾಡಿದ್ರಿ ಅಂತಂದ್ರೆ ಆ ವ್ಯಾಲ್ಯೂಯೇಷನ್ ಗೊತ್ತಾಗ್ತದೆ. ನಾವು 6 ಮಾರ್ಕ್ಸ್ ಕೊಡ್ತಾವ 9 ಮಾರ್ಕ್ಸ್ ಇದ್ರೆ 7 ಮಾರ್ಕ್ಸ್ 8 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಆ ತರ ಪರ್ಫೆಕ್ಷನ್ ಇದ್ದಾಗ 9 ಮಾರ್ಕ್ಸ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಡಿಸೈಡೆಡ್ ಕೇಸ್ ಆದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ. ಅದನ್ನು ಕೂಡ ಮಾಡಿ. ಇನ್ನೊಂದೇನು ಅಂತಂದ್ರೆ ಈ ಹ್ಯಾಂಡ್ ರೈಟಿಂಗ್ ನೀವು ಬರೆಯೋದು ವ್ಯಾಲ್ಯೂಯೇಷನ್ ಮಾಡೋರ್ಗೆ ಅದು ಅರ್ಥನೇ ಆಗ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, 3 ಹಾಕೋದು ಒಂದ 2 ಮಾರ್ಕ್ಸ್ ಕೊಟ್ಬಿಟ್ಟು ಹಾಕಿರ್ತಾರೆ. ನೀವು ಫಸ್ಟ್ ಅರ್ಥ ಆಗ್ಬೇಕು, ಅದು ಲೆಜಿಬಲ್ ಆಗಿರ್ಬೇಕು. ಲೆಜಿಬಲ್ ಆಗಿಲ್ಲ ಅಂತಂದ್ರೆ ಇಟ್ ಶುಡ್ ಕನ್ವೆ ದಿ ಮೀನಿಂಗ್ ವಾಟ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಅಂತ. ಕಮ್ಯುನಿಕೇಟ್ ಏನ್ ಮಾಡಕ್ ಕೊಟ್ಟಿದ್ದೀರಿ ಅದು ಗೊತ್ತಾಗ್ಬೇಕಾದ್ರೆ ನಿಮ್ ಹ್ಯಾಂಡ್ ರೈಟಿಂಗ್ ಲೆಜಿಬಲ್ ಆಗಿರ್ಬೇಕು. ಅದರಿಂದ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಕ್ರಿಮಿನಲ್ ಮೇಜರ್ ಆಕ್ಟ್ಸ್ ಚೇಂಜ್ ಆಗಿದೆ, ಸೆಕ್ಷನ್ಸ್ ಗಳು ಗೊತ್ತಿರಲಿಲ್ಲ. ನಿಮ್ಗೆ ಗೊತ್ತಿದ್ರೆ ನಾನು ಅದು ಕೇಳಿದ್ದು ಕಂಪೇರ್ ಮಾಡ್ಕೊಂಡು ಟೇಬಲ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೊಸ ಸೆಕ್ಷನ್ ಯಾವ್ದು ಹಳೆ ಸೆಕ್ಷನ್ ಯಾವ್ದು. ಗೊತ್ತಿದ್ರೆ ಕೋಟ್ ಮಾಡಿ ಸೆಕ್ಷನ್ ನ. ಅಂದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ಮಾಡಬೇಕು. ಇಲ್ಲ ಸುಮ್ಮನೆ ನೀವು ಯಾವ್ದೋ ಒಂದು ಸೆಕ್ಷನ್ ಕೋಟ್ ಮಾಡಿದೀನಿ ವ್ಯಾಲ್ಯೂಯೇಷನ್ ಮಾಡೋರು ನೋಡಲ್ಲ, ಅವ್ರಿಗೆ ಗೊತ್ತಿರಲ್ಲ ಅಂತ ಏನಾದ್ರು ಮಿಸ್ಚೀಫ್ ಮಾಡಕ್ ಹೋದ್ರೆ ನಿಮ್ಗೆ 0 ಸಿಗುತ್ತೆ. ಅದ್ ಮಾಡಕ್ ಹೋಗ್ಬೇಡಿ, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು, ನೀವೇನ್ ಮಾಡ್ತೀರಿ, ಕ್ವಶನ್ಸ್ ನ ಇದ್ದಂತ ಸಂದರ್ಭದಲ್ಲಿ ಕ್ವಶನ್ ನಂಬರ್ ನ ಕರೆಕ್ಟ್ ಆಗಿ ಹಾಕ್ಬೇಕು. ನೀವು ಯಾವ್ದೋ ಕ್ವಶನ್ ನಂಬರ್ ಹಾಕಿ ಆನ್ಸರ್ ಇನ್ಯಾವುದೋ ಬರ್ದಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ನೀವೇನ್ ಕ್ವಶನ್ ಬರಿಬೇಕು ಅಂತಿಲ್ಲ, ಕ್ವಶನ್ ನಂಬರ್ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ 7A B 2 ಕ್ವಶನ್ಸ್ ಇರುತ್ತೆ. 7B ಆನ್ಸರ್ ಮಾಡ್ತಾ ಇದ್ರೆ 7B ಅಂತ ಕರೆಕ್ಟ್ ಆಗಿ ಬರಿಬೇಕು ನೀವು. ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಅಷ್ಟೊಂದು ಪೇಷನ್ಸ್ ಇರಲ್ಲ, ಹುಡುಕಾಡ್ಕೊಂಡು ನೋಡಿ ಮಾಡೋ ಅಷ್ಟು ಆ ತರ ಆಗ್ತದೆ. ಅದರಿಂದ ಕರೆಕ್ಟ್ ಆಗಿ ಆ ಕ್ವಶನ್ ನಂಬರ್ ನ ಮೆನ್ಷನ್ ಮಾಡಿ. ಆಮೇಲೆ ನೀವು ಆನ್ಸರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನಿಮಗೆ ಈಗ ಒಂದು 20 ಕ್ವಶನ್ಸ್ ಇರುತ್ತೆ, ನಿಮ್ಗೆ ಒಂದು 10-15ರಲ್ಲಿ ನಿಮಗೆ ಪರ್ಫೆಕ್ಷನ್ಸ್ ಇರುತ್ತೆ. ನೀವು ಆನ್ಸರ್ ಮಾಡುವಾಗ ಯಾವ್ದಾವ ಕ್ವಶನ್ ಗೆ ನಿಮಗೆ ಪರ್ಫೆಕ್ಷನ್ ಆನ್ಸರ್ ಇರ್ತದೆ ಫಸ್ಟ್ ಅವ್ನ ಆನ್ಸರ್ ಮಾಡ್ಬಿಡಿ. ಯಾಕೆಂದ್ರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ ಒಂದು. ಎರಡನೇದಾಗಿ ನಿಮ್ಗೆ ಗೊತ್ತಿರೋದನ್ನ ನೀವು ಹೇಳ್ತೀರಿ. ಆಮೇಲೆ ನಿಮ್ಗೆ ಯಾವ ಕ್ವಶನ್ಸ್ ನ ಅಟೆಂಡ್ ಮಾಡಕ್ಕೆ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ ಅದನ್ನ ಕೊನೆಗೆ ಇಟ್ಕೊಳ್ರಿ. ಯಾಕೆಂದ್ರೆ ಅದನ್ನ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅವಾಗ ಟೈಮ್ ಹೋಗ್ಬಿಡುತ್ತೆ, ಆ ಟೈಮ್ ಸಾಕಾಗಲ್ಲ. ಅದು ಬಹಳ ಮುಖ್ಯ. ಅದನ್ನ ನೀವು ಬಿಫೋರ್ ನೋನ್ ಕ್ವಶನ್ಸ್ ಆನ್ಸರ್ ಫಸ್ಟ್ ಅದನ್ನ ಮಾಡಿ. ಅದನ್ನ ಮಾಡುವಾಗ ಇನ್ನೊಂದು ಏನಾಗ್ತದೆ ಅಂದ್ರೆ ನೀವು ನಾರ್ಮಲಿ ಏನ್ ಮಾಡ್ಬೇಕು ಅಂದ್ರೆ ಇದು ಎಕ್ಸಾಮ್ ಹೇಗೆ ಅಂತ ಇದು ಮ್ಯಾಥಮೆಟಿಕಲ್ ನೈಸಿಟೀಸ್ ಅಲ್ಲ. ಅಂದ್ರೆ ನಿಮಗೆ 10 ಮಾರ್ಕ್ಸ್ ಕೊಡ್ತಕ್ಕಂತ ಪೇಪರ್ಸ್ ಅಲ್ಲ ಇದು. ಮ್ಯಾಥಮೆಟಿಕ್ಸ್ ಅಲ್ಲಿ ಬಂದಾಗ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ ಅಂತ ಅಲ್ಲ. ಅದಕ್ಕೇನ್ ಮಾಡ್ಬೇಕು ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಕ್ವಶನ್ಸ್ ಬಿಟ್ ಬರಕ್ ಹೋಗ್ಬೇಡಿ. ಆದಷ್ಟು ಎಲ್ಲಾ ಕ್ವಶನ್ಸ್ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಆ ಟೈಮ್ ಅಲ್ಲಿ ಎಲ್ಲಾ ಕ್ವಶನ್ಸ್ ಆನ್ಸರ್ ಮಾಡಕ್ ನೋಡಿ. ಇವನ್ ಫಾರ್ ಎಕ್ಸಾಂಪಲ್ ಲಾಸ್ಟ್ 6 ಮಾರ್ಕ್ಸ್ ಒಂದು ಕ್ವಶನ್ಸ್ ಇರುತ್ತೆ, ನೀವು ಅಟೆಂಡ್ ಮಾಡಕ್ ಆಗಿಲ್ಲ, ಟೈಮ್ ಸಿಗುತ್ತೆ, ಇಂಗ್ರೀಡಿಯೆಂಟ್ಸ್ ಬರ್ದ್ಬಿಡಿ. ಅಟ್ಲೀಸ್ಟ್ 4 ಸಿಗುತ್ತೆ. ಆವಾಗ ನಿಮ್ ಟೋಟಲ್ ಮಾರ್ಕ್ಸ್ ಬಂದಾಗ ಯು ವಿಲ್ ಗೆಟ್ ಥ್ರೂ ಇನ್ ದಿ ಎಕ್ಸಾಮಿನೇಷನ್. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿ. ಮೊದಲು ಯಾವ್ದು ಚೆನ್ನಾಗಿದೆಯೋ ಅಷ್ಟನ್ನ ನೀವು ಕ್ವಶನ್ಸ್ ನ ಅರ್ಥ ಮಾಡ್ಕೊಂಡು ನಿಮ್ಮಲ್ಲಿ ಏನಿದೆಯೋ ಅದನ್ನ ಜ್ಞಾಪಕದಲ್ಲಿ ಇದೆಯೋ ಅದನ್ನ ಬರೆಯಿರಿ. ಇದು ಟಿಪ್ಸ್ ಯಾರಿಗೆ? ಆಸ್ಪಿರೆಂಟ್ಸ್ ಗೆ, ಅಡ್ವೊಕೇಟ್ಸ್ ಗೆ, ಲಾ ಸ್ಟೂಡೆಂಟ್ಸ್ ಗೆ ಮತ್ತೆ ಆಸ್ಪಿರೆಂಟ್ಸ್ ಗೆ ಎಲ್ಲರಿಗೂ ಟಿಪ್ಸ್ ಕೊಟ್ಟಿದ್ದೀನಿ. ಇದು ಮೊದಲನೇ ಸಬ್ಜೆಕ್ಟ್. ಇದು 2 ಸಬ್ಜೆಕ್ಟ್ ಇದೆ, ಜಾಸ್ತಿ ಹೋಗಲ್ಲ. ನಮ್ಮ ಹೆಣ್ಮಕ್ಳು ಇದ್ದಾರೆ ಮೇಡಮ್, ನಮ್ಮ ಚಂದ್ರಕಲಾ ಅವರು ಕೂಡ ಇಲ್ಲಿದ್ದಾರೆ. ಅವರು ಚಂದ್ರಕಲಾ ಅವರು ನನಗೆ ಮೊದಲು ಪರಿಚಯ ಇರಲಿಲ್ಲ, ಮಧ್ಯದಲ್ಲಿ ಯಾವಾಗಲೂ ಪರಿಚಯ ಆಯ್ತು. ಆಮೇಲೆ ನಮ್ಮ ಹೈಕೋರ್ಟ್ಗೆ ಒಂದು ರಿಜಿಸ್ಟ್ರಾರ್ ಇನ್ಫ್ರಾಸ್ಟ್ರಕ್ಚರ್ ಆಗಿ ನಿಮ್ಗೆ ಏನ್ ನಾವು ಕೆಲಸ ಮಾಡಿಸ್ಕೊಟ್ಟಿದೀವಿ, DC ಕೋರ್ಟ್ ಬಿಲ್ಡಿಂಗ್ ಮತ್ತೊಂದು ಅಟೆಂಪ್ಟ್ ಮಾಡಿ ಫೇಲ್ಯೂರ್ ಆಗಿ ರಿಜೆಕ್ಟ್ ಮಾಡ್ಬಿಟ್ಟಿದ್ರು. ಅವ್ರನ್ನೇ ನಾನು ಲಾ ಮಿನಿಸ್ಟರ್ ಹತ್ರಕ್ಕೆ ಇಲ್ಲಿ ಫೋಟೋ ಎಲ್ಲ ತರಿಸ್ಕೊಂಡು ಕಳಿಸಿ ಲಾ ಮಿನಿಸ್ಟರ್ ಹತ್ರ ಡಿಸ್ಕಸ್ ಮಾಡಿ ಲಾ ಮಿನಿಸ್ಟರ್ ಸಿಕ್ಕಿದಾಗ ಅವ್ರಿಗೆ ನಾನು ಹೇಳಿ ಮಾಡ್ಲೇಬೇಕು, ಇದು ಕೋರ್ಟ್ ಪ್ರಿಮೈಸಸ್ ಅಲ್ಲಿ ಬರ್ತದೆ, ಸೆಕ್ಯೂರಿಟಿ ಪರ್ಪಸ್ಗೆ ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಇದೆ ಅಂತ ಆ ಸರ್ಕ್ಯುಲರ್ ನ ತರಿಸಿ ಕಳಿಸಿ ಅವ್ರ ಜೊತೆ ಅವ್ರು ಇವತ್ತೇನಾದ್ರು ನಿಮ್ಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಬಿಲ್ಡಿಂಗ್ ಬಂದಿದೆ ಅಂದ್ರೆ ಅದಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಬಹಳಷ್ಟು ಇದೆ. ಜೊತೆಗೆ 2 ಸೈಟ್ ಮಾಡಿಸ್ಕೊಂಡಿದ್ದೀವಿ ಕಾರ್ಪೊರೇಷನ್. ನಿಮಗೆ ಈಗೆಲ್ಲ ಒಂದೇ ಜಾಗ ಆಗುತ್ತೆ, ಒಂದು ಜಾಗ ಮಾಡಿದ್ದೀವಿ. ಎಂಟೈರ್ ಏರಿಯಾ ವಿಲ್ ಬಿ ಇದು ಡಿಸ್ಟ್ರಿಕ್ಟ್ ಕೋರ್ಟ್ ಕಾಂಪ್ಲೆಕ್ಸ್. ಮಧ್ಯದಲ್ಲಿ 1-2 ಕಾರ್ಪೊರೇಷನ್ ಸೈಟ್ಸ್ ಇತ್ತು, ಆ ಸೈಟ್ಸ್ ಕೂಡ ಸ್ಯಾಂಕ್ಷನ್ಸ್ ಮಾಡಿದ್ದೀವಿ. ಅದು ಕೂಡ ಅವರು ಇನ್ಫ್ರಾಸ್ಟ್ರಕ್ಚರ್ ಇದ್ದಾಗ ಜೊತೆಗೆ ನೀವು ಹೆಮ್ಮೆ ಪಡಬೇಕು ನಿಮ್ಮವರನ್ನೇ